ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನಾದ ದೇವರಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವರು ಕಳೆದ ವರ್ಷವೆಲ್ಲ ನಮ್ಮನ್ನು ತನ್ನ ಕೃಪೆಯಿಂದ ಕಾದು ನಡೆಸಿದ್ದಾನೆ ಮತ್ತು ಆತನು ಈ ನೂತನ ವರ್ಷವನ್ನು ನಮಗೆ ಕೊಟ್ಟಿರುವಾಗ ನಾವೆಲ್ಲರೂ ಕೂಡ ಕೃತಜ್ಞತೆಯಿಂದ ದೇವರನ್ನು ಘನಪಡಿಸಲು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡೋಣ. ಮನಪೂರ್ವಕವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ, ಯೇಸುವೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಆರಾಧನೆ. ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ದೇವ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಮಹಿಮೆಯ ಮೇಘ ಸ್ಥಳವನ್ನು ಆವರಿಸಿಕೊಳ್ಳಲಿ ಕರ್ತನೆ ದೇವರೇ. ಕಳೆದ ವರ್ಷವೆಲ್ಲ ನಿನ್ನ ಕೃಪೆಯಿಂದ ನಡೆಸಿದಾತನೇ ಈ ವರ್ಷ ಪ್ರತಿ ಸಮಯದಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನವೂ ಕೂಡ ದೇವರೇ ನಿನ್ನ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತಾದಿ ಕರ್ತನೆ. ನಿನ್ನ ನಡೆಸುವಿಕೆ ಬಹಳ ಶ್ರೇಷ್ಠವಾದದ್ದು ಅಯ್ಯ. ಶ್ರೇಷ್ಠವಾದ ಕಾರ್ಯಗಳನ್ನು ತೋರ್ಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ವೇಳೆಯಲ್ಲಿ ಬಲವಾದ ಕಾರ್ಯವನ್ನು ನೀನು ಮಾಡಲು ಶಕ್ತಿನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಂದೆಂದಿಗೂ ಉತ್ತಮವಾದ ಕಾರ್ಯಗಳನ್ನು ತೋರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ದೇವರೇ ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀನೆ ಬಿಡುಗಡೆಯ ಕಾರ್ಯವನ್ನು ತೋರ್ಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಇದುವರೆಗೂ ಕಾದು ನಡೆಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಮುಂದೆ ಕೂಡ ನಡೆಸುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಜೀವಿತ ಕಾಲವೆಲ್ಲ ನಡೆಸುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಪವಿತ್ರಾತ್ಮನೇ, ಮುಂದಿನ ಹಾಡುಗಳಲ್ಲಿಯೂ, ಆರಾಧನೆಯಲ್ಲಿಯೂ, ವಾಕ್ಯದಲ್ಲಿ, ಪ್ರತಿ ವಿಷಯದಲ್ಲಿ ಕೂಡ ಇದು ನಡೆಸಲು ಬನ್ನಿರಿ. ಜನರನ್ನು ಕೂಡ ಸಕಾಲಕ್ಕೆ ನಡೆಸು. ಎಲ್ಲ ವಿಷಯದಲ್ಲಿ ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ 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 ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ ಎಂಬ ಹಾಡುತ್ತಾ ನಾವು ಕರ್ತನ ಘನಪಡಿಸೋಣ. ಸ್ತೋತ್ರ.
ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಅಗಲದಪ್ಪ. ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ, ಯೆರಿಕೋ ಕೋಟೆಗಳ ಪರಾಕ್ರಮದಿಂದ ಬಿಡಿಸಿರುವೆ, ಕೆಂಪು ಸಮುದ್ರವ ಒಡೆದಿರುವೆ, ಸೇನಾ ಸಮದಾರಿಯಲ್ಲಿ ನಡೆಸಿರುವೆ, ಯೆರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ, ಗೋಲಿಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ, ಗೋಲಿಯಾತನ ಘೋಷಗಳ
ಜನರು ಆಡ್ಬೇಕು. ಹಲ್ಲೆಲೂಯ. ಬಾಯಿ ತೆರೆದು ಸ್ವರವೆತ್ತಿ ದೇವ್ರನ್ನ ಘನಪಡಿಸ್ಬೇಕು. ಆಮೇಲೆ ಯಾಕಂದರೆ ದೇವ್ರು ನಮಗೇನು ಮಾಡಿದಾನೆ ಹೇಳ್ರಿ, ತನ್ನ ಕೃಪೆ ಕೊಟ್ಟು ಇವತ್ತುವರೆಗೂ ನಮ್ಮನ್ನು ಬದುಕಿಸಿದಾನೆ. ಹಲ್ಲೆಲೂಯ. ನಮ್ಮ ಹತ್ರ ಇರುವ ಹಣ, ನಮ್ಮ ಹತ್ರ ಇರುವಂಥ ಆಸ್ತಿ, ನಮ್ಮ ಹತ್ರ ಇರುವಂಥ ಸಂಪತ್ತು ನಮ್ಮನ್ನು ಬದುಕಿಸಿಲ್ಲ. ನಮ್ಮನ್ನು ಬದುಕಿಸಿರೋದು ಯಾರು ಹೇಳ್ರಿ? ಇವತ್ತು ಯಾರು ನಮ್ಮನ್ನು ಬದುಕಿಸಿರೋದು? 2025 ನಾವು ನೋಡ್ತಾ ಇದೀವಿ ಅಂದರೆ ಅದು ಕೇವಲ ಯಾರ ಕೃಪೆ? ಅದು ದೇವರ ಕೃಪೆ. ಹಲ್ಲೆಲೂಯ. ಯಾಕೆಂದರೆ ದೇವರ ಕೃಪೆ ಇಲ್ಲದೆ ಹೋದರೆ ನಾವು ಇಷ್ಟರಲ್ಲಿ ಮಣ್ಣಾಗ್ತಾ ಇದ್ದೀವಿ. ಆದರೆ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕೋಸ್ಕರ 2025 ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯ. ಅದಕ್ಕೋಸ್ಕರ ನೀವೆಲ್ಲರೂ ಹೆಂಗಿರ್ಬೇಕು? ಉಜ್ಜೀವನದಿಂದ ದೇವರ ಕೃತಜ್ಞತೆ ಇಡುತ್ತಾ ಆತನ ಘನಪಡಿಸಬೇಕು. ಆಮೇಲೆ ಲಾಸ್ಟ್ ಚರಣ ಐತಲ್ಲ, ವರುಷಗಳ ನಿನ್ನ ಕೃಪೆಯಿಂದ ಆದುವುದೇ. ಇಲ್ಲ ನೋಡ್ರಿ, ವರುಷಗಳ ನಿನ್ನ ಕೃಪೆಯಿಂದ ಆದುವುದೇ. ಇನ್ನು ಬಾರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ಹೇಳ್ರಿ, ನನ್ನ ಜೀವಿತ ಯೇಸು ನಾಮವಾಡುವೆನು. ಹೇಳೋಣ, ವರುಷಗಳ ನಿನ್ನ ಕೃಪೆಯಿಂದ ಆದುವುದೇ. ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವಾಡುವೆನು. ನಮ್ಮ ಜೀವಿತ ಅನೇಕ ಅಗ್ನಿಯಂಥ ತಡೆಗಳು ನಡೆದರು, ಅನೇಕ ಸಮುದ್ರದಂಥ ತಡೆಗಳು ಎದುರಾದರೂ ದೇವರು ನಮ್ಮ ನಡೆಸಿದಾನೆ. ಹಲ್ಲೆಲೂಯ. ಎಲ್ಲರಿ, ಅಗ್ನಿಯಲ್ಲಿ ನಾನಿದು ಬಂದೆ, ಕವೇನೂ ಇಲ್ಲಪ್ಪ, ನೀರನ್ನು ದಾಟಿ ಬಂದೆ, ಮುಗಿ ಹೋಗಲಿಲ್ಲ ಅಪ್ಪ. ಮತ್ತೊಂದು ಸಾರಿ, ಅಗ್ನಿಯಲ್ಲಿ ನಾನಿದು ಬಂದೆ, ಕವೇನೂ ಇಲ್ಲ ಅಪ್ಪ, ನೀರನ್ನು ದಾಟಿ ಬಂದೆ, ನಾನು ಮುಗಿ ಹೋಗಲಿಲ್ಲ ಅಪ್ಪ. ನಿನ್ನ ಕೃಪೆಯು
ಸ್ತೋತಿಸಬೇಕು, ದೇವರನ್ನ ಆರಾಧಿಸಬೇಕು. ಆಮೇನ್. ಈಗ ಕೆಲವೊಂದು ಆಟಾಡುತ್ತಾ ದೇವರನ್ನ ನಮ್ಮನ್ನು ಗಣಪಡಿಸೋಣ. ಸ್ತೋತ್ರಂ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ
ಹಾಲೆಲೂಯಾ. ಸರಿ, ಎಲ್ಲರೂ ಕೂಡ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ದೇವಾದ ದೇವರನ್ನು ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನು ನಾವೆಲ್ಲರೂ ಸೇರಿ ದೇವಾದ ದೇವರನ್ನು ಆರಾಧಿಸೋಣ. ಆರಾಧನೆ ಸ್ತೋತ್ರ యేసయ్యా. ಬನ್ನಿರಿ ಪವಿತ್ರ ಆತ್ಮನೇ, ಹಲ್ಲೆಲೂಯಾ. യേശുവേ ഹല്ലേലൂയ ഹല്ലേലൂയ. യേശുവേ ഹല്ലേലൂയ. ಆರಾಧನೆ ಆರಾಧನೆ ಯೇಸುವೇ. ಉಸಿರಿರುವ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. యేసయ్యా హల్లెలూయా. యేసువೇ ಹಲ್ಲೆಲೂಯಾ. ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ. ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ನನಗಾಗಿ ತಂದವನೇ, ಧರಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ಮತ್ತೊಂದು ಸಾರಿ, ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ, ಧರಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ಈವರೆಗೂ ಕಾದು ನಡೆಸಿ
ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯವೇ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯವೇ ನಿನ್ನ ಆರಾಧಿಸುವೆ ಯೇಸುವೇ ಇದುವರೆಗೂ ಕಾದು ನಡೆಸಿದ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯವೇ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ ಇದುವರೆಗೂ ಕಾದು ನಡೆಸಿ ಧರಿಸಿದಾತನೇ ಆರಾಧಿಸುವೆ ಯೇಸುವೇ. ಆಮೆನ್.
యేసయ్యా నీవు చేసిన మేలకు నీవు చూపిన కృపలకు అందరు కలిసి నీవు చేసిన మేలకు నీవు చూపిన కృపలకు వందనా వందనం యేసయ్యా యేసయ్యా ఆమేన్ వందనం యేసయ్యా యేసయ్యా వందనం యేసయ్యా వందనం యేసయ్యా వందనం యేసయ్యా వందనం యేసయ్యా వందనం యేసయ్యಾ ನಿನ್ನಿಂದಾಗದ ಕಾರ್ಯವೊಂದೂ ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವೊಂದೂ ಇಲ್ಲ ನಿನ್ನಿಂದೆಲ್ಲವೂ ಇದುವರೆಗೂ ನನ್ನ ನಡೆಸಿದ ನೀನೇನಯ್ಯ ಇದುವರೆಗೂ ನನ್ನ ನಡೆಸಿದ ನೀನೇನಯ್ಯ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಇದುವರೆಗೂ ನಮ್ಮ ನಡೆಸಿದ ಆತನೇ ನಿನಗೆ ಸ್ತೋತ್ರ ಅಯ್ಯ. ಮುಂದೆ ಕೂಡ ನೀನು ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತಿನೇ ನಿನಗೆ ಸ್ತೋತ್ರ. ಇದುವರೆಗೂ ನಮ್ಮ ನಡೆಸಿ ಇದುವರೆಗೂ ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಬದುಕಿಸಿ ದೇವರೇ ಏಸಪ್ಪ ನಿನ್ನ ಕೃಪೆಯಿಂದ ಕರ್ತಾದೆ ಕರ್ತನೆ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ನೀನೇ ಕರ್ತಾದೆ ಕರ್ತನೆ ಈ ಹೊಸ ವರ್ಷವನ್ನು ಕೊಟ್ಟು ಈ ಹೊಸ ವರ್ಷದಲ್ಲಿ ಮೊದಲನೇ ದಿನದಲ್ಲಿ ನೀನು ಆರಾಧಿಸುವಂತೆ ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಬದುಕಿಸಿದ ಆತನೇ ನಿನಗೆ ಸ್ತೋತ್ರ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿಂದ ತುಂಬಿಸಿ ದೇವರೇ ನನ್ನ ಕಾಲು ನಮ್ಮ ಜೀವಿತ ಜಾರುತ್ತಿರುವಾಗಲೇ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದ ಆತನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನೀನೇ ಎಲ್ಲ ವಿಷಯದಲ್ಲಿ ಇದ್ದುಕೊಂಡು ನೀನು ಮಾತ್ರ ನಡೆಸಿ ಮಹಿಮಂಗಬೇಕೆಂದು ಕೇಳುತ್ತಾ ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನಿನ್ನಿಂದ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ಈ ಆರಾಧನೆಗಾಗಿ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಜನರು ಸಂತೋಷವಾಗಿದ್ದೀರಿ.
ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಹಲ್ಲೆಲೂಯ. ಯಾಕಂದರೆ ದೇವರು ಸಂತೋಷವನ್ನು ಬಯಸುತ್ತಾನೆ. ಆಮೇನ್. ದೇವ್ರೇನು ಬಯಸ್ತಾನೆ ಹೇಳ್ರಿ? ಮಾತಾಡ್ರಿ. ದೇವ್ರೇನು ಬಯಸ್ತಾನೆ? ಸಂತೋಷ ಬಯಸ್ತಾನೆ. ಹಲ್ಲೆಲೂಯ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಜನರು ವಾಕ್ಯ ಕೇಳಕ್ಕೆ ಆಸೆ ಐತೆ. ನಿಮ್ಮ ಕೈಗಳತ್ರಿ, ಕೈ ಎತ್ತರಿ ಬಸಿ, ಕೈ ಎತ್ತರಿ. ರೈಟ್. ಹಲ್ಲೆಲೂಯ. ವಾಕ್ಯ ಕೇಳಕ್ಕೆ ಜನರಿಗೆ ಆಸೆ ಐತಲ್ಲ? ರೈಟ್. ಆಸೆ ಇರುವ ನೀವೆಲ್ಲರೂ ಜನ ಬೈಬಲ್ ತಂದೆ ತೋರಿಸ್ರಿ. ಈ ಹೊಸ ವರ್ಷದಿಂದ ನಮ್ಮೆಲ್ಲರ ಹತ್ರ ಒಂದೊಂದು ಬೈಬಲ್ ಇರಬೇಕು. ಆಮೇಲೆ ಈಗ ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ. ಹೊಸ ವರ್ಷದ ವಾಕ್ಯ ಕೇಳಿ ಹೊಸ ಜೀವಿತವನ್ನು ಮಾರ್ಪಡಿಸಿಕೊಂಡು ನಾವೆಲ್ಲರೂ ಕೂಡ ಆತ್ಮಿಕ ರೀತಿಯಲ್ಲಿ ಮುಂದೆ ಹೋಗೋಣ. ತೆಗಿರಿ ವಾಕ್ಯ ಓದೋಣ. ಮಲಾಕಿ ಬರೆದ ಪ್ರವಾದನೆ ಪುಸ್ತಕ, ಮಲಾಕಿ 3ನೇ ಅಧ್ಯಾಯ 6ನೇ ವಚನ. ವಾಕ್ಯ ಓದ್ರಿ. ಮಲಾಕಿ 3:6 ಓದೋಣ. ಬೇಗ ಬೈಬಲ್ ಇರುವವರೆಲ್ಲರೂ ಕೂಡ ತೆಗೆದು. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಕಣ್ಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಶ್ರೇಷ್ಠಕರವಾದ ವಾಕ್ಯವನ್ನು ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೆ. ಈ ವಾಕ್ಯ ಎನ್ನುವಂಥ ಜೀವಕರವಾದ ಮಾತುಗಳು ದೇವರ ಸಭೆಗೆ ತಿಳಿಯಪಡಿಸು. ವಾಕ್ಯ ಎನ್ನುವಂಥ ಜೀವಕರವಾದ ಮಾತುಗಳು ದೇವರ ಸಭೆಗೆ ತಿಳಿಯಪಡಿಸಿ, ಎಲ್ಲರನ್ನ ಬಲಪಡಿಸಿ, ಎಲ್ಲರನ್ನ ಸ್ಥಿರಪಡಿಸಿ, ಎಲ್ಲರನ್ನ ನಡೆಸಿ ನೀನು ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇನು ಆಮೇನ್, 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 ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ 2025ರಲ್ಲಿ ದೇವರು ಮೊಟ್ಟ ಮೊದಲಾಗಿ ನಮಗೆ ತಿಳಿಸಿರುವ ಮಾತನೆಂದರೆ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ಎಲ್ಲರೂ ಗಮನಿಸಿರ್ಬೇಕು ದೇವಚಂದ್ರೆ, ಅನೇಕ ವರ್ಷಗಳಿಂದ ಅನೇಕ ಜನರು ನಾವು ನೋಡ್ತಾ ಇರ್ತೇವೆ. ಜನರು ಮಾರ್ಪಡಬಹುದು. ಹಲ್ಲೆಲೂಯ. ಜನರು ಬದಲಾವಣೆ ಕಾಣಬಹುದು. ಹಲ್ಲೆಲೂಯ. ಜನರು ಬದಲಾಯಿಸಬಹುದು. ಹಲ್ಲೆಲೂಯ. ಜನರು ಬದಲಾವಣೆಯಲ್ಲಿ ಹಾದು ಹೋಗಬಹುದು. ಆದರೆ ದೇವರು ಬದಲಾವಣೆ ಆಗುವುದಿಲ್ಲ. ಆಮೇನ್. ದೇವರು ಮಾರ್ಪಟ್ಟಿಲ್ಲ. ಆತನು ಯಾವಾಗಲೂ ಒಂದೇ ರೀತಿ ಇರ್ತಾನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಇಬ್ರಿಯ 13:8 ಹೇಳ್ತೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಹಲ್ಲೆಲೂಯ. ಎಲ್ಲರಿ ಹಲ್ಲೆಲೂಯ. ದೇವರು ಮಾರ್ಪಟ್ಟಿಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನನ್ನ ದೇವರು, ನಾನು ನಂಬಿರುವ ದೇವರು, ನಾನು ಸ್ತುತಿ ಮಾಡುವ ದೇವರು, ನಾನು ಆರಾಧಿಸುವ ದೇವರು, ಆತನು ಮಾರ್ಪಟ್ಟಿಲ್ಲ, ಮನುಷ್ಯರಾಗೆ ಮಾರ್ಪಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಏನಾಗಿಲ್ಲ ಹೇಳ್ರಿ? ಮಾರ್ಪಟ್ಟಿಲ್ಲ. ಆಮೇನ್. 2020ರಲ್ಲಿ ಹಂಗೆ ಇದ್ದಾನೆ, 2021ರಲ್ಲಿ ಹಂಗೆ ಇದ್ದಾನೆ, 2022ರಲ್ಲಿ, 23ರಲ್ಲಿ, 24ರಲ್ಲಿ, 25ರಲ್ಲಿ ದೇವ್ರೇನಾಗಿದ್ದಾನೆ ಹೇಳ್ರಿ? ಹಾಗೇ ಇದ್ದಾನೆ. ಹಲ್ಲೆಲೂಯ. ನಿರಂತರವೂ ಹಾಗೆ ಇರುವ ದೇವರು ಆತನು. ಆಮೇನ್. ಯಾಕಂದ್ರೆ ಮನುಷ್ಯರಾಗೆ ಫೇಸ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಹಲ್ಲೆಲೂಯ. ಆತನು ಮಾರ್ಪಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪ್ರವಾದನೆ ಪುಸ್ತಕದಲ್ಲಿ ಹೇಳ್ತದೆ, ಯೆಹೋವನಾದ ನಾನು. ದೇವರು ಹೇಳ್ತಾನೆ, ಯೆಹೋವನಾದ ನಾನು ಏನಾಗಿಲ್ಲ ಹೇಳ್ರಿ? ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ನಾವ್ಯಾರಾದ್ರೂ ಹೇಳ್ತೀವ? ನಾನು 2023ರಲ್ಲಿದ್ದಾಗೆ 24ರಲ್ಲಿ ಹಂಗೆ ಇದ್ದೀನಿ, 24ರಲ್ಲಿದ್ದಾಗೆ 25ರಲ್ಲಿ ಕೂಡ ಹಂಗೆ ಇರ್ತೀನಿ, ನಾನು ಮಾರ್ಪಡೋದಿಲ್ಲ. ಮರ ಯಾರಂದಿರ? ಹಲ್ಲೆಲೂಯ. ಯಾಕೆ ಈ ಮಾತು ಹೇಳ್ತೇನೆ ಗೊತ್ತಾ? ದೇವರು ಪರಿಶುದ್ಧನು. ದೇವ್ರು ಯಾರು ಹೇಳ್ರಿ? ಆತನು ಪರಿಶುದ್ಧತೆಯಲ್ಲಿ ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ಹಳೆ ಒಡಂಬಡಿಕೆ ನೋಡ್ರಿ, ಹೊಸ ಒಡಂಬಡಿಕೆ ನೋಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ದೇವರು ಹೇಳ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಹತ್ರ ದೇವರು ಮಾತಾಡ್ತಾನೆ, ದೇವರು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯ. ಆತನೇನಾಗಿಲ್ಲ ಹೇಳ್ರಿ? ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ಇವತ್ತು ಅದೆಷ್ಟೋ ಜನರು ಬಾಪ್ತಿಸಮ್ ತೆಗೆದುಕೊಂಡು ಮಾರ್ಪಟ್ಟಿದ್ದಾರೆ. ಏನಾಗಿದ್ದಾರೆ? ಮಾತಾಡ್ರಿ. ಏನಾಗಿದ್ದಾರೆ? ಮಾರ್ಪಟ್ಟಿದ್ದಾರೆ. ಯಾವ ರೀತಿ ಮಾರ್ಪಟ್ಟಿದ್ದಾರೆ? ಬಾಪ್ತಿಸಮ್ ತೆಗೆದುಕೊಂಡು ಕ್ರಮವಾಗಿ ಆಲಯಕ್ಕೆ ಬಂದು ಕ್ರಮವಾಗಿ ದೇವರ ಆಜ್ಞೆಗಳ ಪ್ರಕಾರ ಜೀವಿಸದೆ ಲೌಕಿಕವಾಗಿ ಜೀವಿಸಿ ದೇವರ ಆಲಯಕ್ಕೆ ದೂರವಾಗಿ ದೇವರ ಆಲಯಗಳನ್ನು ಬಿಟ್ಟು ಅದೆಷ್ಟೋ ಜನರು ಮಾರ್ಪಟ್ಟಿದ್ದಾರೆ. ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಮ್ಮನ್ನು ಕರೆದ ದೇವರು, ನಮಗೆ ಪ್ರಾಣವನ್ನು ಕೊಟ್ಟ ದೇವರು, ನಮಗೋಸ್ಕರ ಭೂಲೋಕಕ್ಕೆ ಬಂದ ದೇವರು, ಆತನು ಮಾರ್ಪಟ್ಟಿಲ್ಲ. ಆತನೇನಾಗಿಲ್ಲ? ಮಾರ್ಪಟ್ಟಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸಾರಿ ಮೋಶೆ ಸೋದಿ ಹೇಳ್ತಾನೆ. ಮತ್ತು ಮೋಶೆ ಹೇಳ್ತಾನೆ, ಸ್ವಾಮಿ ನೀನು ಯಾರಂತ ಇಸ್ರಾಯೇಲಲ್ಲಿ ಕೇಳಿದ್ರೆ ನಾನು ಏನು ಹೇಳಬೇಕು? ನೀನು ನೋಡ್ರೆ ಐಗುಪ್ತ ದೇಶಕ್ಕೆ ಹೋಗಂತ ಹೇಳ್ತೀವಿ. ನೀನು ನೋಡ್ರೆ ಐಗುಪ್ತ ದೇಶಕ್ಕೆ ಹೋಗಿ ಆ ಕ್ರೂರವಾದ ಆ ಫರೋಹನ ಮುಂದೆ ನಿಂತುಕೊಂಡು ಐಗುಪ್ತದಲ್ಲಿರುವಂಥ ಇಸ್ರಾಯೇಲ್ ಜನರನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳ್ತದೆ. ಅವನು ಬಿಡೋದಿಲ್ಲ.
ಯಾಕಂದ್ರೆ ಅವನು 400 ವರ್ಷಗಳ ಕಾಲಾವಧಿಗಳಲ್ಲಿ ನೋಡುವುದಾದ್ರೆ ಅವನು ಇಸ್ರಾಯೇಲ್ ಜನರನ್ನ ಕುಗ್ಗಿಸ್ತಾ ಇದ್ದಾನೆ, ಬಾಧೆ ಪಡಿಸ್ತಾ ಇದ್ದಾನೆ, ನೋವು ಪಡಿಸ್ತಾ ಇದ್ದಾನೆ, ಕಷ್ಟಗಳಿಗೆ ಒಳಪಡಿಸ್ತಾ ಇದ್ದಾನೆ, ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ದಾನೆ. ಈಗ ನಾನೊಬ್ಬನೇ ಹೋಗಿ ಈ ಫರೋಹನ ಮುಂದೆ ಏನಂತ ಹೇಳಬೇಕು? ಹಲ್ಲೆಲೂಯಾ. ಹೇಳುದು ಮಾತ್ರ ಅಲ್ಲದೆ ಜನರು ಕೂಡ ನನ್ನ ಕೇಳ್ತಾರೆ, ನೀನೊಬ್ಬನ ಬಂದು ಏನ್ ಬಿಡಿಸ್ತಿ? ಫರೋಹನ ಸೈನ್ಯ ಬಹಳ ದೊಡ್ಡದು. ಹಲ್ಲೆಲೂಯಾ. ಫರೋಹನ ಸಮೂಹ ಬಹಳ ದೊಡ್ಡದು. ಹಲ್ಲೆಲೂಯಾ. ಈ ಸಮೂಹವನ್ನು ನೀನು ಎದುರಿಸಕ್ಕೆ ಹಾಕಲ್ಲ ಅಂತೇಳಿ ಜನರನ್ನ ಕೇಳುವಾಗ ನಾನು ಏನಂತ ಹೇಳ್ಬೇಕಂದಾಗ ದೇವರು ಹೇಳ್ತಾನೆ, ಮೋಶೆ ಭಯ ಪಡಬೇಡ. ಹಲ್ಲೆಲೂಯಾ. ದೇವ್ರು ಏನ್ ಹೇಳ್ತಾನೆ ಗೊತ್ತಾಗಿರೋ ವಾಕ್ಯ ಓದೋಣ. ವಿಮೋಚನೆ ಕಂಡ 3ನೇ ಅಧ್ಯಾಯ 13ನೇ ವಚನ 14ನೇ ವಚನ ವಾಕ್ಯ ಓದೋಣ. ಬೇಗ 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 3:13 ಓದ್ರಿ. ವಿಮೋಚನೆ ಕಂಡ ನಿರ್ಗಮ ಕಾಂಡಮೋ ಓದ್ರಿ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲ್ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕೆಂದು ಎನ್ನಲು ದೇವರು ಅವನಿಗೆ, ಹಲ್ಲೆಲೂಯಾ, ದೇವರು ಹೇಳ್ತಾನೆ, ಅವನಿಗೆ ಇರುವಾತನು ಆಗಿದ್ದೇನೆ. ಆಮೇನ್. ಮಾರ್ಪಾಡದ ದೇವರು ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ ಹೇಳ್ರಿ ದೇವರಲ್ಲಿ? ಮೋಶೆಗೆ ಹೇಳ್ತಾನೆ, ಮೋಶೆ ಅಬ್ರಹಾಮನ ಕಾಲದಲ್ಲಿ ಹೆಂಗಿದ್ದೋ, ಇಸಾಕನ ಕಾಲದಲ್ಲಿ ಹೆಂಗಿದ್ದೋ, ಯಾಕೋಬನ ಕಾಲದಲ್ಲಿ ಹೆಂಗಿದ್ದೋ, ಯೋಸೇಫನ ಕಾಲದಲ್ಲಿ ಹೆಂಗಿದ್ದೋ, ನಿನ್ನ ಕಾಲಾವಧಿಯಲ್ಲಿ ಕೂಡ ಇರುವಾತನಾಗಿದ್ದೇನೆ. ಆಮೇನ್. ಈ ಇಸ್ರಾಯೇಲರ ಕಾಲಾವಧಿಯಲ್ಲಿ ಕೂಡ ಇರುವಾತನಾಗಿದ್ದೇನೆ. ಆಮೇನ್. ನಾನು ಮಾರ್ಪಟ್ಟಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ತಪ್ಪುಗಳಲ್ಲಿ ಮಾಡಿ ಅವರು ಮಾರ್ಪಟ್ಟಿದ್ದಾರೇನೋ, ಆದರೆ ನಾನು ಇರುವಾತನಾಗಿದ್ದೇನೆ. ಏನಾಗಿದ್ದೇನೆ? ಇದ್ದೇನೆ. ಹಲ್ಲೆಲೂಯಾ. ಯಾವ ರೀತಿ? ಮಾರ್ಪಡದೆ ಭಕ್ತರ ಪ್ರಾರಂಭದ ಅವಧಿಯಲ್ಲಿ ಕೂಡ ಹೇಗಿದ್ದಾನೋ ಹಾಗೇ ಇದ್ದಾನೆ. ಹಲ್ಲೆಲೂಯಾ. 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 ದೇವರೇನಾಗಿಲ್ಲ, ಮಾರ್ಪಟ್ಟಿಲ್ಲ. ಅಲ್ಲೇನು ಹೇಳ್ತಾನೆ? ಇರುವಾತನಾಗಿದ್ದಾನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನೆಂದು ಹೇಳಬೇಕು. ಆಮೇಲೆ ದೇವರು ಈ ವರ್ಷ ಕೂಡ ನಿಮಗೆ ಹೇಳ್ತಾನೆ, ನಾನು ನೀನು ಆರಾಧಿಸುವ ದೇವರು ಮಾರ್ಪಟ್ಟಿಲ್ಲ. ಆತನೇನಾಗಿದ್ದಾನೆ ಹೇಳ್ರಿ? ಇವತ್ತಿಗೂ ನಿರಂತರವಾಗಿ ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಭೂಮಿ ಆಕಾಶ ಈ ಸರ್ವ ಸಂಪತ್ತು ಎಲ್ಲ ಅಳಿದು ಹೋದ್ರು, ನನ್ನ ಯೇಸು ಕ್ರಿಸ್ತನು ಯೆಹೋವ ದೇವರು ಪವಿತ್ರಾತ್ಮ ದೇವರು ಇವತ್ತಿಗೂ ಹಾಗೆ ಏನಾಗಿದ್ದಾನೆ ಹೇಳ್ರಿ? ಇರುವಾತನಾಗಿದೆ. ಹಲ್ಲೆಲೂಯಾ. ಆತನು ಬದಲಾವಣೆ ಹೊಂದೋದಿಲ್ಲ. ಹಲ್ಲೆಲೂಯಾ. ಆತನು ಮಾರ್ಪಡೋದಿಲ್ಲ. ಆಮೇನ್. ಆತನ ಏನಾಗೋದಿಲ್ಲ ಹೇಳ್ರಿ? ಮಾತಾಡ್ರಿ. ಏನಾಗೋದಿಲ್ಲ? ಆತನು ಮಾರ್ಪಡೋದಿಲ್ಲ. ಯಾಕೆ ಮಾತಾಡಿದ್ರೆ ಅಲ್ಲಿ ಮೋಶೆಗೆ ಹೇಳ್ದ ಇರುವಾತನಂತೇಳಿ. ಹಲ್ಲೆಲೂಯಾ. ಇರುವಾತನು ನಿಮ್ಮ ಜೊತೆ ಇರುವಾತ ನಿಮ್ಮ ಬಳಿಗಿದ್ದಾನಂತೇಳಿ ಏನಂತಂದ. ಓಕೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ತನ್ನನ್ನು ತಾನು ಏನು ಮಾಡ್ತಾನೆ ಗೊತ್ತಾ? ತನ್ನ ಹೆಸರನ್ನು ಹೇಳ್ಕೊಳ್ತಾ ತನ್ನನ್ನು ತಾನು ಪ್ರತ್ಯಕ್ಷ ಪಡಿಸಿಕೊಳ್ತಾ ಒಂದು ಮಾತು ಹೇಳ್ತಾನೆ. ತೆಗಿರಿ ವಾಕ್ಯ ಓದೋಣ. ಮತ್ತೆ ಬರೆದ ಸುವಾರ್ತೆ 1:23. 1:23 ಬೇಗ. 1:23. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಕೂಡ ಏನಿದೆ? ನಮ್ಮ ಕೂಡ ಇರುವಾತನು. ಹಲ್ಲೆಲೂಯಾ. ಅವತ್ತು ಇಸ್ರಾಯೇಲರ ಸಂಗಡ ಇರುವಾತನು ಇವತ್ತು ದೇವರನ್ನು ಆರಾಧಿಸುವ ನಮ್ಮ ಸಂಗಡ ಕೂಡ ದೇವರು ಏನು ಮಾಡ್ತಾನೆ ಹೇಳ್ರಿ? ಇರುತ್ತಾನೆ. ಓಲ್ಡ್ ಟೆಸ್ಟಿಮೆಂಟ್ ಅಂಡ್ ನ್ಯೂ ಟೆಸ್ಟಿಮೆಂಟ್ ಎರಡರಲ್ಲಿ ಕೂಡ ದೇವರು ಏನಾಗಿದ್ದಾನೆ? ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಕಳೆದು ಹೋಗುವವನಲ್ಲ. ಏನಾಗುವವನಲ್ಲ? ಮಾತಾಡ್ರಿ. ಏನಾಗುವವನಲ್ಲ ದೇವರು? ಕಳೆದು ಹೋಗುವವನಲ್ಲ. ಹಲ್ಲೆಲೂಯಾ. ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವವನಂತೇಳಿ ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ದೇವರು ನಿನ್ನೆ ಇದ್ದಾಗ ಇವತ್ತು ನಿರಂತರವೂ ಹಾಗೆ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ಇರುವವನು. ಆಮೇನ್. ಮನುಷ್ಯರು ಬದಲಾದರು, ಲೋಕವು ಬದಲಾದರು, ಸಮಾಜವು ಬದಲಾದರು, ದೇವರು ಬದಲಾಗೋದಿಲ್ಲ. ಆಮೇನ್. ದೇವರಿನ ಜೀವಿತದಲ್ಲಿ ಇಟ್ಟ ಉದ್ದೇಶಗಳು ಬದಲಾಗೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಮಾರ್ಪಟ್ಟಿಲ್ಲ, ಮಾರ್ಪಡೋದಿಲ್ಲ ಕೂಡ. ಆಮೇನ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ಇರುವಾತನಂತ ಹೇಳ್ದ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮ್ಮ ಕೂಡ ಇದ್ದಾನೆ, ನಮ್ಮ ಕೂಡ ಇರುವಾತನಂತೇಳಿ ಪ್ರಸ್ತಾವನೆ ಮಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಹೊಸ ವರ್ಷ. ಹಲ್ಲೆಲೂಯಾ. ಅದಕ್ಕೋಸ್ಕರ ಏನು ಹೇಳ್ರಿ? ಈ ಹೊಸ ವರ್ಷ. ಆಮೇನ್. ಯೇಸು ಸ್ವಾಮಿಗೆ ಎಷ್ಟನೇ ದಿನದಲ್ಲಿ ಹೆಸರಿಡ್ತಾರೆ? ಎಷ್ಟನೇ ದಿನದಲ್ಲಿ ಹೆಸರಿಡ್ತಾರೆ? ಕ್ರಿಸ್ಮಸ್ ಹಬ್ಬ ದಿನದಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ದಿನ ಆಗುತ್ತೆ? 8 ದಿನ ಆಗುತ್ತೆ. ಹಲ್ಲೆಲೂಯಾ. ಎಷ್ಟು ದಿನ ಆಗುತ್ತೆ? ಅರ್ಥ ಮಾಡ್ರಿ. ನಮ್ಮ ಕೂಡ ಇರಲು ರಕ್ಷಕನಾಗಿ ಯೇಸು ಅನ್ನುವಂಥ ಹೆಸರಿನ ಮೇಲೆ ಆತನು ಈ ಭೂಲೋಕಕ್ಕೆ ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಏನಾಗಿದ್ದಾನೆ? ಯೇಸು ಎಂಬ ಹೆಸರಿನ ಮೇಲೆ ಆತನ ಮೇಲೆ. ಯೇಸು ಅಂದ್ರೆ ಅರ್ಥ ಏನು ಹೇಳ್ರಿ? ರಕ್ಷಕನು. ಹಲ್ಲೆಲೂಯಾ. ರಕ್ಷಕಡು. ಆಮೇನ್.
ಇಮ್ಮಾನುಯೇಲನೇ ಇರುವುದಕ್ಕಾಗಿ ರಕ್ಷಕನಾಗಿ ಬಂದಿದ್ದಾನೆ. ಆಮೇನ್. ಆತನು ಮಾರ್ಪಟ್ಟಿಲ್ಲ. ಮಾರ್ಪಟ್ಟಿದ್ದಾನಾ? ದೇವರು ಮಾರ್ಪಟ್ಟಿದ್ದಾನಾ? ಹಲ್ಲೆಲೂಯಾ. ನಿಜವಾದ ಕ್ರೈಸ್ತವರು ಮಾರ್ಪಡೋದಿಲ್ಲ. ಯಾಕೆ ಮಾತಾಡ್ತಂದ್ರೆ ಗಮನಿಸ್ರಿ, ಯೋಸೇಫನಿಗೆ ಒಳ್ಳೆ ಕಾಲಾವಕಾಶ ಇತ್ತು. ಫರೋಹನ ಸಾಯಿಸಿ, ಫರೋಹನ ಹೆಂಡತಿ ಹತ್ರ ಕೆಟ್ಟದಾಗಿ ವರ್ತಿಸಿ ಅವನು ಹೆಂಗೋ ಪ್ರಧಾನಿ ಹಾಕ್ಬೇಕಾಗಿತ್ತು. ಆದರೂ ಪರಿಶುದ್ಧತೆಯಲ್ಲಿ ಮಾರ್ಪಟ್ಟಿಲ್ಲ. ಮಾರ್ಪಟ್ಟನ ಯೋಸೇಫನು? ಮಾರ್ಪಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಕೂಡ ಗಮನಿಸ್ರಿ, ತನ್ನ ವಯಸ್ಸು ಬಂದು ಅರಿವು ಬಂದಾಗ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತ ದೇವರ ರಾಜ್ಯದಲ್ಲಿ ಇರ್ಬೇಕಂತೇಳಿ ಆಸೆ ಪಟ್ಟನು. ಹಲ್ಲೆಲೂಯಾ. ಅಲ್ಲಿಂದ ಮತ್ತೆ ತಿರುಗಿ ಮಾರ್ಪಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶದ್ರಕ್ ಮೆಷಕ್ ಅಬೇದ್ನೆಗೋರಿಗೆ ಹೇಳಿದ್ರು, ಏಯ್ ನೀವು ಈ ಪ್ರತಿಮೆಗೆ ಏನಾಗಬೇಕೋ ಅಡ್ಡ ಬೀಳಬೇಕು. ಹಲ್ಲೆಲೂಯಾ. ಮಾರ್ಪಟ್ರ ಅವರು. ಏಸಪ್ಪ ಇವತ್ತು ಏನು ಅನ್ಕೊಬಿಡ ದೇವ್ರೆ, ಇವತ್ತು ಏನು ಅನ್ಕೊಬಿಡ ಯೆಹೋವ ದೇವ್ರೆ, ಏನು ಅನ್ಕೊಬಿಡ ಸ್ವಾಮಿ, ಇವತ್ತೊಂದು ದಿವಸ ಇವನು ಕಟಕಟಕ್ಕೆ ಅಡ್ಡ ಬಿದ್ದುಬಿಡ್ತೀನಿ, ಇವತ್ತೊಂದು ದಿವಸ ಇವನು ಮಾತು ಕೇಳ್ಬಿಡ್ತೀನಿ, ನಾಳೆಯಿಂದ ಕೇಳಕ್ಕಲ್ಲ ದೇವ್ರೆ ಅಂದ್ರ ಮೂವರಂದ್ರ, ರೇ ಏಮ್ರ ರಾಜ నీవేమైనా అనుకో, ఏ శాసనమైనా తెచ్చుకుండ్రా, మేము మాత్రం ఇట్లే ఉంటాం. హల్లెలూయా. ఇది మా ಬ್ಲಡ್లోనే ఉంది. ಹಲ್ಲೆಲೂಯಾ. ಇದು ನಮ್ಮ ಬ್ಲಡ್ಡಲ್ಲೇ ಇದೆ. ಆಮೆನ್. ಯಾಕೆಂದರೆ ದೇವರೇ ಮಾರ್ಪಟ್ಟಿಲ್ಲ. ಹಲ್ಲೆಲೂಯಾ. ನಾವು ಮಾರ್ಪಡಬಾರ್ದು. ಶದ್ರಕ್ ಮಿಷಕ್ ಅಬೇದ್ನೆಗೋರು ಮಾರ್ಪಟ್ಟಿಲ್ಲ ರೀ. ಏನಾಗಿಲ್ಲ ಹೇಳ್ರಿ, ಪ್ರತಿಮೆಗೆ ಅಡ್ಡ ಬೀಳಂದ್ರೆ ನಿಮ್ಮ ಬೆಂಕಿ ಕಳಿಸೋ, ಇನ್ನು ಎಲ್ಲಿ ಕಳಿಸೋ, ಜೀವ ಸಮಾಧಿ ಮಾಡ್ತೀಯ ಮಾಡೋ, ಆದರೆ ನಾವು ಮಾರ್ಪಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಆತನು ಮಾರ್ಪಟ್ಟಿಲ್ಲ. ಆತನ ಮಕ್ಕಳು ಕೂಡ ಏನಾಗೋದಿಲ್ಲ ಹೇಳ್ರಿ, ಏನಾಗೋದಿಲ್ಲ ರೀ. ರಾಜ ಹೇಳ್ದೆ, ನೀವೇನಾದರೂ ಬೇರೆ ದೇವರುಗಳಿಗೆ ಆರಾಧನೆ ಮಾಡಿದ್ರೆ ನಿಮ್ಮನ್ನು ಸೀದಾ 7ರಷ್ಟು ಊರಿಗೆ ಬೆಂಕಿ ಒಳಗೆ ಹಾಕ್ತಂದ್ರು. ದಾಳ್ರೆ ಏನನ್ನಾಗಲಿ ಆಗಿದ್ದಾಗಲಿ ನೋಡೋಣ ಅಂದ್ರು ಅವರು. ಹಲ್ಲೆಲೂಯಾ. ಹಾಕೋ, ಅದು ಏನಾಗುತ್ತೆ ನೋಡೋಣ ಬೇಕಾದಾಗಲ್ಲ ಅಂದರು. ಹಂಗೆ ಹಾಕಿದ್ರು ಅವ್ರನ್ನ. ಎಲ್ಲಿಗೆ ಹಾಕಿದ್ರು ಹೇಳ್ರಿ? ಬೆಂಕಿಯಲ್ಲಿ ಹಾಕಿದ್ರು. ಅವ್ರಿಗೆ ಏನನ್ನಾಯ್ತಾ? ಹಲ್ಲೆಲೂಯಾ. ಅವ್ರಿಗೆ ಏನಾದ್ರು ಒಂದು ಕೂದಲಾದ್ರು ಸುಟ್ಟೋಯ್ತಾ? ದಾನಿಯೇಲ ಗ್ರಂಥ 3ನೇ ಅಧ್ಯಾಯ ಮನೆಗೆ ಹೋದ್ಮೇಲೆ ಓದ್ಕೊಳ್ರಿ, ಇವಾಗೇನು ಓದ್ಬೇಡ್ರಿ. ಅವ್ರ ಚರಿತ್ರೆ ನೋಡಿದ್ರೆ ರಾಜಗೆ ಭಯಪಟ್ಟಿಲ್ಲ, ಬೆಂಕಿಗೆ ಭಯಪಟ್ಟಿಲ್ಲ ಅಂತ. ಯಾಕಂದ್ರೆ ಅವ್ರ ದೇವರೇ ಭಯಪಟ್ಟಿಲ್ಲ. ಹಲ್ಲೆಲೂಯಾ. ಬೆಂಕಿನ ಸೃಷ್ಟಿ ಮಾಡಿದೆ ದೇವರು. ಆಮೆನ್. ಹಲ್ಲೆಲೂಯಾ. ನೀರನ್ನು ಸೃಷ್ಟಿ ಮಾಡಿದ ದೇವರು. ಅದಕ್ಕೋಸ್ಕರ ಆಡ್ದಿಲ್ಲ, ಅಗ್ನಿಯಲ್ಲಿ ನಾಡೆದು ಬಂದೆ ನಷ್ಟವೇನೂ ಇಲ್ಲ ಅಪ್ಪ, ನೀರನ್ನು ದಾಟಿ ಬಂದೆ ನಾನು ಮುಳುಗಿ ಹೋಗಲಿಲ್ಲ ಅಪ್ಪ, ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವು ಅಗಲದಪ್ಪ, ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವು ಅಗಲದಪ್ಪ, ನನ್ನ ದೇವಾನಿ ನನ್ನ ರಾಜಾನಿ ನಾನಂಬುವ ನನ್ನ ನಂಬಿಕೆ ನೀ, ನನ್ನ ದೇವಾನಿ ನನ್ನ ರಾಜಾನಿ ನನ್ನ ನಂಬಿಕೆ ನೀ. ಕೆಂಪು ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ, ಎರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ, ಗೋಲಿಯಾತನ ಕೋಶಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ, ಗೋಲಿಯಾತನ ಕೋಶಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾರ್ಪಡೋದಿಲ್ಲ. ಆಮೆನ್. ಅವತ್ತು ಮೋಶೆಯ ಕಾಲಾವಧಿಯಲ್ಲಿ ದೇವರು ಹಾಗೇ ಇದ್ದಾನೆ. ಹಲ್ಲೆಲೂಯಾ. ಯೆಹೋಶುವನ ಕಾಲಾವಧಿಯಲ್ಲಿ ಹಾಗೇ ಇದ್ದಾನೆ. ಮತ್ತೆ ಮುಂದೆ ಬರ್ತಾ 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 ಭಕ್ತರ ಕಾಲಾವಧಿಯಲ್ಲಿ ಕೂಡ ದೇವರು ಹಾಗೇ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನೀವು ಬದಲಾಗ್ತಿದ್ದೀರಿ, ಮಾರ್ಪಡ್ತಿದ್ದೀರಿ. ಅಂದರೆ ಬದಲಾಗಂದ್ರೆ ಅರ್ಥೇನು ಗೊತ್ತಾ? ಭಕ್ತಿಯ ಜೀವಿತದಿಂದ ಪಾಪದ ಜೀವಿತಕ್ಕೆ ಹೋಗುವವನು ಆ ರೀತಿ ಹೋಗಬಾರ್ದಂತೆ. ಹಲ್ಲೆಲೂಯಾ. ಆ ರೀತಿ ಬದಲಾಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ದೇವರೇ ಮಾರ್ಪಟ್ಟಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹೆಂಗೂ ಪರಿಶುದ್ಧನಾಗಿದ್ದೋ ಹೊಸ ಒಡಂಬಡಿಕೆಯಲ್ಲಿ ಹಂಗೆ ಪರಿಶುದ್ಧನಾಗಿದ್ದೋ ಆತನು ಸಮಾಜಕ್ಕೆ ಒಂದು ಸವಾಲಾಗ್ತಾನೆ. ನನ್ನಲ್ಲಿ ಪಾಪ ಐತಂತ ನಿಮ್ಮಲ್ಲಿ ಯಾರಾದರೂ ತೋರಿಸ್ಕೊಡೋರಿದ್ರೆ ಬರ್ರಿ. ಯಾರಾದ್ರೂ ಬಂದ್ರ
ಇವತ್ತಿಗೆ ಯಾವನಿಗೂ ಪ್ರೂವ್ ಮಾಡೋಕ್ಕಾಗಿಲ್ಲ. ಹಲ್ಲೆಲೂಯ. ಯಾರಿಗೂ ಪ್ರೂವ್ ಮಾಡೋಕ್ಕಾಗೋದು ಕೂಡ ಇಲ್ಲ. ಯಾಕೆಂದರೆ ದೇವರು ಪರಿಶುದ್ಧನು. ಆಮೇನ್. ಆತನು ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ಆತನು ಮಾರ್ಪಡದ ಹಾಗೆ ಯಾವಾಗಲೂ ಕೂಡ ಹಂಗೇ ಇರುವ ದೇವರು. ಆಮೇನ್. ಹಲ್ಲೆಲೂಯ. ಶದ್ರಕ್ ಮಿಶಕ್ ಅಬೇದ್ನೆಗೋರನ್ನ ಬೆಂಕಿಯಲ್ಲಿ ಹಾಕಿದಾಗ ಅವ್ರ ನಂಬಿಕೆ ಒಂದಿತ್ತು, ನಮ್ಮ ದೇವರು ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ಅವತ್ತು ದೇವರು ಏನು ಮಾಡಿದ್ದಾನೆ? ಕೆಂಪು ಸಮುದ್ರ, ಯೆರಿಕೋ ಗೋಡೆ, ಆ ಯೊರ್ದಾನ್ ಹೊಳೆ, ಇಂಥ ಅದ್ಭುತಗಳನ್ನೇ ದೇವರು ಮಾಡಿದ್ದಾನೆ. ಹಲ್ಲೆಲೂಯ. ಒಣನೆಲ ಬರ ಮಾಡಿ, ಯೆರಿಕೋ ಗೋಡೆ ಬೀಳಿಸಿ, ಮತ್ತೆ ನಡಮೀರಿ ಹರಿತಿರುವ ಯೊರ್ದಾನ್ ಹೊಳೆ ನಿಲ್ಲಿಸಿದ್ದಾನೆ. ಇಂಥ ಅದ್ಭುತ ಮಾಡ. ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಿಲ್ಲ, ಮಾಡ್ತಾನಂತೇಳಿ ಅವರು ಮಾರ್ಪಡಲಿಲ್ಲ, ಹಂಗೇ ಇದ್ರು. ಅವ್ರ ಜೊತೆಯಲ್ಲಿ ಯಾರು ಬಂದು ಹೇಳ್ರಿ? ಹಾಕಿದ್ದು ಮೂವರನ್ನ. ಅಲ್ಲಿಗಿದ್ದು ಎಷ್ಟು ಜನ? ಹಲ್ಲೆಲೂಯ. ಎಷ್ಟು ಜನ ಹೇಳ್ರಿ? 4 ಮೆಂಬರ್ಸ್. ಹಲ್ಲೆಲೂಯ. ಹಾಕಿದ್ದು ಮೂವರೇ, ಇರೋದು ಅವ್ನು ರಾಜಿಗೆ ಹೊಂಟ್ರಾಗ್ಬಿಡ್ದ. ಹಾಕಿದ್ದು ನಾವು ಮೂವರ್ನಿ. ಇನ್ನೊಬ್ರು ಯಾರು ಬಂದರು? ದೇವ್ರವ್ರ ಜೊತೆಗಿದ್ದ. ಹಲ್ಲೆಲೂಯ. ಅವರು ಮಾರ್ಪಟ್ಟಿಲ್ಲಲ್ಲ, ಮಾರ್ಪಡದ ಜನರೊಟ್ಟಿಗೆ ದೇವರಿದ್ದನು. ಹಲ್ಲೆಲೂಯ. ಭಕ್ತಿ ಮಾಡಿ ಭಕ್ತಿಯಲ್ಲೇ ದೇವ್ರಿಗೋಸ್ಕರ ನಿಂತಂಥ ಜನರೊಟ್ಟಿಗೆ ದೇವರಿದ್ದ. ಆಮೇನ್. ಇವತ್ತು ಭಾಳ ಜನರು ಗಮನಿಸ್ರಿ, ಸ್ವಲ್ಪ ದಿನ ದೇವರು ಅಂತಾರ, ಸ್ವಲ್ಪ ದಿನ ಲೋಕ ಅಂತಾರ. ಹಲ್ಲೆಲೂಯ. ಹಲ್ಲೆಲೂಯ. ಅಂಥ ಜನರೊಟ್ಟಿಗೆ ದೇವ್ರು ಇರೋದಿಲ್ಲ. ಅಂಥ ಜನರೊಟ್ಟಿಗೆ ಯಾರು ಇರೋದಿಲ್ಲ ಹೇಳ್ರಿ? ದೇವ್ರು ಇರೋದಿಲ್ಲ. ಹಲ್ಲೆಲೂಯ. ದೇವರು ಅಂತೇಳಿ ಯಾವಾಗಾದರೆ ಎಷ್ಟೇ ಹೋರಾಟ ಬರಲಿ, ನಮ್ಮ ದೇವ್ರಿದಾನಂತೇಳಿ ಇರ್ತಾರೋ ಅವರೊಟ್ಟಿಗೆ ಯಾವಾಗಲೂ ದೇವ್ರು ಇರ್ತಾನೆ. ಆಮೇನ್. ಶದ್ರಕ್ ಮಿಶಕ್ ಅಬೇದ್ನೆಗೋರೊಟ್ಟಿಗೆ ದೇವ್ರಿದಾನ ಅಂದ್ರೆ ಅರ್ಥೇನೋ? ಅವ್ರು ಮಾರ್ಪಡಲಿಲ್ಲ. ರಾಜನಿಗೂ ಭಯಪಡಲಿಲ್ಲ, ರಾಜಾಗ್ನಿಗೂ ಭಯಪಡಲಿಲ್ಲ, ಯಾವನಿಗೂ ಭಯಪಡಲಿಲ್ಲ ಅವರು. ಹಲ್ಲೆಲೂಯ. ಅವ್ರು ಯಾವ ವಿಷಯಕ್ಕೂ ಭಕ್ತಿಯ ವಿಷಯದಲ್ಲಿ ಮಾರ್ಪಡಲಿಲ್ಲ. ಅದಕ್ಕೋಸ್ಕರ ಅವರೊಟ್ಟಿಗೆ ದೇವರಿದ್ದ. ಆಮೇನ್. ಇವತ್ತು ಈ ವಾಕ್ಯ ಕೇಳುವ ನೀವು ತಿಳ್ಕೊಡ್ರಿ, ನೀವು ಕೂಡ ಮಾರ್ಪಡಬಾರ್ದು. ಏನಾಗಬಾರ್ದು? ನಿಮ್ಮ ಜೊತೆ ಈ 2025 ದೇವರು ನಿಮ್ಮನ್ನು ನಡೆಸಬೇಕಂದ್ರೆ ನೀವೇನಾಗಬಾರ್ದು ಹೇಳ್ರಿ? ಮಾರ್ಪಡಬಾರ್ದು. ಏನಾಗಬಾರ್ದು ನೀವು? ಏನಾಗಬಾರ್ದು ನೀವು? ಮಾತಾಡ್ರಿ. ಏನಾಗಬಾರ್ದು? ಮಾರ್ಪಡಿದ್ರೆ ಇನ್ಮೇಲೆ ಮಾರ್ಪಡಬಾರ್ದು. ಹಲ್ಲೆಲೂಯ. ಇವತ್ತಿಂದ ಒಳ್ಳೆ ನಿರ್ಣಯ ತೆಗೆದುಕೊಡ್ರಿ. ದೇವ್ರೆ, ನಾನು ಮಾರ್ಪಡೋದಿಲ್ಲ, ಭಕ್ತಿ ಮಾಡೋ ವಿಷಯದಲ್ಲಿ ನಾನು ಬದಲಾಗೋದಿಲ್ಲ, ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ಬದಲಾಗೋದಿಲ್ಲ, ನಿನ್ನ ಹೆಸರನ್ನು ಹೇಳುವ ವಿಷಯದಲ್ಲಿ ನಾನು ಬದಲಾಗೋದಿಲ್ಲ. ಹಲ್ಲೆಲೂಯ. ವಾಕ್ಯಗಳ ಆಜ್ಞೆಗಳನ್ನು ಕೈಗೊಳ್ಳುವ ವಿಷಯದಲ್ಲಿ ನಾನು ಬದಲಾಗೋದಿಲ್ಲ. ಹೆಂಗಿದಾವ ವಾಗ್ದಾನಗಳು, ಹೆಂಗಿದಾವ ವಾಕ್ಯಗಳು, ಹೆಂಗಿದೆ ನಿನ್ನ ವಾಕ್ಯ, ಅದರ ಪ್ರಕಾರನೇ ನಾನು ಇರ್ತೇನೆ ಅಂತೇಳಿ ನೀನು ಯಾವಾಗಾದರೆ ಶಪಥ ಮಾಡ್ತೀಯೋ, ಯಾವಾಗಾದರೆ ನೀನು ಮತ್ತು ದೇವರಿಗೆ ಪ್ರಾಮಿಸ್ ಮಾಡ್ತೀಯೋ, ದೇವರು ಅವತ್ತಿಂದ ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ನಿನ್ನ ಜೊತೆಯಲ್ಲಿ ಇರುತ್ತಾನೆ. ಆಮೇನ್. ಹಲ್ಲೆಲೂಯ. ನಾವೇನಾಗಿರ್ಬೇಕು? ಮಾರ್ಪಡದೆ ಭಕ್ತಿಯಲ್ಲಿ ಮುನ್ನುಗ್ಗಬೇಕು. ಏನಾಗ್ಬೇಕು ಹೇಳ್ರಿ? ಮುನ್ನುಗ್ಗಬೇಕು. ಹಲ್ಲೆಲೂಯ. ಸಾರಿ, ದೇವರು ಇಸ್ರಾಯೇಲರಿಗೆ ಹೇಳ್ದ, ಮೋಶೆನ ಕರೆದ, ಮೋಶೆ 12 ಕುಲದಲ್ಲಿರುವಂಥ ಈ ಎಲ್ಲ ಜನರನ್ನ ಇಸ್ರಾಯೇಲನ್ನ ಕರ್ಕೊಂಬಂದು ಅವರೆಲ್ಲರನ್ನ ಎಲ್ಲಿ ಕಳಿಸು? ಕಾನಾನ್ ದೇಶ ನೋಡಕ್ಕೆ ಕಳಿಸು. ಎಲ್ಲಿ ಕಳಿಸು? ಕಾನಾನ್ ದೇಶ ನೋಡಕ್ಕೆ ಕಳಿಸೋದು. ಕಳಿಸಿದ ಮೇಲೆ ಗಮನಿಸ್ರಿ, ಹೋದ್ರು. ಎಷ್ಟು ದಿನ ತಿರುಗಿದ್ರು ಕಾನಾನ್ ದೇಶದಲ್ಲಿ? 40 ಡೇಸ್. ಎಷ್ಟು ದಿನ? ಮಾತಾಡಿ. ಎಷ್ಟು ದಿನ ಹೇಳ್ರಿ? ಎಷ್ಟು ದಿನ ಅವ್ರು ತಿರುಗಿದ್ರು? 40 ದಿನ ಎಲ್ಲ ನೋಡಿದ್ರು. 12 ಜನ ನೋಡಿ ತಿರುಗಿ ಅವರಿಗೆ ಮೇಲೆ ಮಂಗ ಇಸ್ರಾಯೇಲ್ ಎಲ್ಲಿದ್ರು ಅಲ್ಲಿಗೆ ಬಂದರು. ಬಂದ ಮೇಲೆ ಯೆಹೋಶುವ ಕಾಲೇಬ್ ಹೇಳ್ತಾರೆ, ಅಲ್ಲಿ ಬಲಿಷ್ಠವಾದ ಜನರಿದ್ದಾರೆ, ಬಟ್ ಆದ್ರೆ ದೇವರು ಮಾರ್ಪಟ್ಟಿಲ್ಲ. ಅವತ್ತು ಹೆಂಗೆ ದೇವರು ನಡೆಸಿದಾನೋ ನಮ್ಮನ್ನಂಗೆ ನಡೆಸ್ತಾನ. ನಾವು ಹೋಗಿ ರೆಡಿ ಆಗೋಣ ಬರ್ರಿ ಅಂದರೆ 10 ಜನ ಹೇಳಿದ್ರು, ಬೇಡ ಬೇಡ ಬೇಡ, ನಮ್ಮ ಕೈಲಿ ಹಾಕಿಲ್ಲ. ಅಲ್ಲಿ ಎತ್ತರವಾದ ಜನರಿದ್ದಾರೆ, ಬಲಿಷ್ಠವಾದ ಜನರಿದ್ದಾರೆ, ಅವ್ರ ಕೈಯಾಗ ಕತ್ತಿಗಳದ, ಅವ್ರ ಕೈಯಾಗ ಹಂಗೈತಿ ಹಿಂಗೈತಿ ಅಂತೇಳಿ ಹೇಳಿದಾಗ ಭಯಪಟ್ಟುಬಿಟ್ರು ಜನರೆಲ್ಲರೂ. ಭಯಪಟ್ಟು ಏನು ಮಾಡೋದು ಗೊತ್ತಾ? ಮೋಶೆಗೆ, ಯೆಹೋಶುವನಿಗೆ, ಕಾಲೇಬನಿಗೆ ವಿರುದ್ಧವಾಗಿ ತಿರುಗಿಬಿಟ್ರು. ಆ ಜನರು ಮಾರ್ಪಟ್ಟುಬಿಟ್ರು. ಹಲ್ಲೆಲೂಯ. ಮನುಷ್ಯನ ಮಾತು ಕೇಳಿ ಏನಾದ್ರು ಹೇಳ್ರಿ? ಮನುಷ್ಯನ ಮಾತು ಕೇಳಿ ಏನು ಮಾಡಿದ್ರು ಜನರು? ಮಾರ್ಪಟ್ಬಿಟ್ರು. ಹಲ್ಲೆಲೂಯ. ಇವತ್ತು ಅದೆಷ್ಟು ಜನರು ಈ ಆತ್ಮಿಕ ಜೀವಿತದಲ್ಲಿ, ಈ ಶಾರೀರಿಕ ಈ ಆತ್ಮಿಕ ಯಾತ್ರೆಯಲ್ಲಿ ಅದೆಷ್ಟೋ ಜನರು ಮನುಷ್ಯರ ಮಾತುಗಳನ್ನು ಕೇಳಿ ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಏನು ಮಾಡ್ಕೊಳ್ತಾರೆ? ಯೇಸು ಕ್ರಿಸ್ತನು 6 ಬಾಣೆಗಳಲ್ಲಿ ಏನು ತುಂಬ್ರಂದ? ನೀರು ತುಂಬ್ರಂದ, ವಿಷ ತುಂಬ್ರಂದ. ಇವತ್ತು ಇವೆಲ್ಲಿ ಕುಂತ ನಾವೆಲ್ಲರೂ ಕೂಡ ಈ 2025 ನಾವು ವಿಷ ತುಂಬಿಕೊಳ್ಬಾರ್ದು. ಹಲ್ಲೆಲೂಯ. ಈ 2025 ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸುವ ವಿಷಯದಲ್ಲಿ ತುಂಬಿಕೊಳ್ಳಬಾರ್ದು ನಾವು. ಹಲ್ಲೆಲೂಯ. ದೇವರು ನಮ್ಮ ಜೀವಿತಕ್ಕೆ ಈ
ಒಂದು ವರ್ಷ ಅವಕಾಶ ಕೊಟ್ಟಿದ್ದಾನಂದರೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಿಂದ ತುಂಬಲ್ಪಟ್ಟು ನಡಿಬೇಕು. ಆಮೇನ್, ಹಲ್ಲೆಲೂಯಾ. ಇಸ್ರಾಯೇಲ್ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ಅವರೆಲ್ಲರೂ ಕೂಡ ಮಾರ್ಪಟ್ಟು ಅಯ್ಯೋ ನಾವು ಬರಂಗಿಲ್ಲ, ನಾವು ಐಗುಪ್ತ ದೇಶ, ಮತ್ತೆ ನೋಡ್ರಿ ಐಗುಪ್ತ ದೇಶ ನೆನೆಸ್ತಾರ ಅವರು. ಹಲ್ಲೆಲೂಯಾ. ಏನು ಮಾಡ್ತಾರ ಅವರು? ಐಗುಪ್ತ ದೇಶ ನೆನೆಸ್ತಾರ. ದೇವ್ರೇ ನಾವು ಅಲ್ಲೇ ಇದ್ರೆ ಬೇಸಿತ್ತು, ಮೋಶೆ ನಾವು ಅಲ್ಲೇ ಇದ್ರೆ ಬೇಸಿತ್ತು, ಅಲ್ಲೇ ಇದ್ರೆ ಎಲ್ಲ ಸಿಗ್ತೀವಿ ತಿಂಬಾಕ, ಇಲ್ಲಿ ಅರಣ್ಯದಾಗದೀವಿ. ಇವಾಗ ಮುಂದೆ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ ಬಲಿಷ್ಠವಾದ ಜನರದಾರ. ನಾವೆಂಗ? ಅಯ್ಯೋ ನಮ್ಮ ಮಕ್ಳ ಗತಿ ಹೆಂಗ, ನಾವು ಹೆಂಗ ಸಾಯ್ತೀವಿ ಬಿಡು, ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗ ಅಂಥೇಳಿ ಯೋಚನೆ ಮಾಡಿ ಮಾರ್ಪಟ್ಟರು. ದೇವ್ರಿಗೆ ಕೋಪ ಬಂತ ಅಲ್ಲಿ. ಹಲ್ಲೆಲೂಯಾ. ಕೋಪ ಬಂದೇರು ಹೇಳ್ದ, ನೋಡ್ರಿ ನಿಮ್ಮ ಮಕ್ಕಳ ಗತಿ ಏನಂದ್ರಲ್ಲ, ನಿಮ್ಮ ಮಕ್ಕಳು ಕಾನಾನ್ ದೇಶಕ್ಕೆ ನಡೆಸಿನಿ, ನಿಮ್ಮನ್ನು ಮಾತ್ರ ಕಾನಾನ್ ದೇಶಕ್ಕೆ ನಡ್ಸಕ್ಕಲ್ಲ. ದೇವ್ರು ಹಂಗೆ ಹೇಳಿದ ಅವ್ರಿಗೆ, ನಿಮ್ಮನ್ನು ಮಾತ್ರ ಕಾನಾನ್ ದೇಶಕ್ಕೆ ನಡೆಸ. ಅಲ್ಲಿಗೆ ಮೋಶೆ ಕಾಡಿ ಬೇಡ್ತಾನೆ, ಮೋಶೆ ನೀನು ಮಾತಾಡ್ಬೇಡ, ಅವ್ರನ್ನ ಮಾತ್ರ ಕಾನಾನ್ ದೇಶಕ್ಕೆ ನಡೆಸಲ್ಲ. ಯಾಕಂದ್ರೆ ಅವ್ರು ಮಾರ್ಪಟ್ಟುಬಿಟ್ರೆ. ಆ ಜನರು ಏನಾಗಿದ್ದಾರೆ ಹೇಳ್ರಿ, ದೇವ್ರ ಮೇಲೆ ನಂಬಿಕೆ ಬಿಟ್ಟು ಯಾರೋ ಹೇಳಿದ ಮಾತನ್ನು ಸರಿಯಾದ ಭಕ್ತಿ ಕ್ರಮದಲ್ಲಿ ಇರಲಾರದ ಜನರ ಮಾತನ್ನು ಕೇಳಿ ಮಾರ್ಪಟ್ಟಿರೋಕ್ಕೋಸ್ಕರ ಅವ್ರೇನಾದ್ರು ಗೊತ್ತಾ, ಸತ್ತೇ ಹೋದ್ರು. ಹಲ್ಲೆಲೂಯಾ. ಅರಣ್ಯಕಾಂಡ 14ನೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಹೋದ್ರಿ, ಅವರು ಸತ್ತೇ ಹೋದ್ರು. ಏನಾದರೂ ಮಾರ್ಪಟ್ಟು ಜೀವಿತದಲ್ಲಿ ಬದುಕುವ ಅವಕಾಶ ಇದ್ದರೂ ಕೂಡ ಮಾರ್ಪಟ್ಟು ಸತ್ತೇ ಹೋದರು. ಅದಕ್ಕೋಸ್ಕರ ಒಂದು ಸಾರಿ ಎಲಿಷನ ಕಾಲದಲ್ಲಿ ಬರ ಬಂದಿರುತ್ತೆ. ಏನು ಬಂದಿರುತ್ತೆ? ಬರ ಬಂದಿರುತ್ತೆ. ಬರ ಬಂದಾಗ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಆ ಬರದಲ್ಲಿ ಸರಿಯಾದ ಊಟ ಸಿಗೋದಿಲ್ಲ. ಆಗ ಎಲಿಷ ಹೇಳ್ತಾನ, ನೀವೆಲ್ಲ ಕಡೆಗೆ ಹೋಗಿ 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 ಏನು ಮಾಡೋ ಗೊತ್ತಾ, ನಿಮಗೆ ಸಿಗುವ ತರಕಾರಿಗಳನ್ನು ತೆಗೆದುಕೊಂಡು ಬಂದ್ರಿ ಅಂದರೆ ಎಲ್ಲರೂ ಕೂಡ ಶ್ರೇಷ್ಠವಾಗಿ ತಗೊಂಬರ್ತಾರೆ. ಆದರೆ ಅದರಲ್ಲಿ ಒಬ್ಬನು ಮಾತ್ರ ಆ ಗಿಡ ಏನಂತ ಗೊತ್ತಿಲ್ಲ, ಅದು ಯಾವುದಂತ ಗೊತ್ತಿಲ್ಲ ಅಂತ ತಗೊಂಬರ್ತಾನ. ಮತ್ತು ತಗೊಂಬಂದು ಆ ಅಂಡೆಯೊಳಗೆ ಹಾಕ್ತಾನ. ಎಲ್ಲ ಹಾಕ್ತಾನೆ ಹೇಳ್ರಿ? ಆ ಅಂಡೆಯೊಳಗೆ ಹಾಕಿ ಏನು ಮಾಡ್ತಾನ ಅವನು? ಕುಚ್ಚಿಬಿಡ್ತಾರ. ಮತ್ತೆ ಎಲ್ಲರೂ ಏನು ಮಾಡ್ತಾರ? ಕುಚ್ಚಿಬಿಡ್ತಾರೆ. ಕುಚ್ಚಿದಾಗ ಅಂದರೆ ಬೇಯಿಸ್ತಾರ. ಮತ್ತೆ ಏನು ಮಾಡ್ತಾರೆ ಹೇಳ್ರಿ? ನೀವು ಕೂಡ ಅಕ್ಕಿನ ಏನು ಮಾಡ್ತೀರಿ? ಬೇಯಿಸ್ತೀರಾ? ಹಂಗೆ ಅಕ್ಕಿನ ಹಂಗೆ ತಿಂತೀರಾ? ಇದೇ ಅನ್ನ ಅಂತ ಬೇಯಿಸಿ ತಿಂತೀರಾ, ಬೇಯಿಸ್ಲಾರ್ದು ತಿಂತೀರಾ? ಯಾಕೆ ತಿಂತೀರ? ಹಂಗೆ ತಿನ್ರಿ ಒಂದ್ಸಲ ನೋಡ. ಹಲ್ಲೆಲೂಯಾ. ಬೇಯಿಸಿಬಿಟ್ರು. ಬೇಯಿಸಿದಾಗ ಕೆಲವೊಬ್ಬ ಜನರು ತಿಂದ್ಬಿಟ್ರು. ತಿಂದಾಗ, ಸ್ವಾಮಿ ಎಲಿಷಾ ಇದು ವಿಷ ಆಗೈತೆ. ಹಲ್ಲೆಲೂಯಾ. 2 ಅರಸು 4:38, 39, 40 ಮಾತೈತೆ, ಓದಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅದ್ರಲ್ಲಿ ಏನೈತೆ? ವಿಷ ಆಯ್ತು ಅಂದರು. ಆ ಅಂಡೆ ಮನುಷ್ಯನ ಜೀವಿತಕ್ಕೆ ಹೋಲಿಕೆ. ಹಲ್ಲೆಲೂಯಾ. ಆ ಒಂದು ಟೋಟಲ್ ಆ ತಪ್ಪಲೆ, ನಿಮ್ಮ ಭಾಷೆಯಲ್ಲಿ ಏನಪ್ಪ ತಪ್ಪಲೆ, ನಿಮ್ಮ ಭಾಷೆಯಲ್ಲಿ ಏನಪ್ಪ ತಪಾಲಿ, ಆ ಬೇಯಿಸೋದಿರ್ತಾವಲ್ಲ ಅಂಥದ್ರಾಗ ಹಾಕಿ ತಿನ್ನಕ್ಕೆ ಹೋದ್ರು. ಎಲ್ಲರ ಜೀವಿತ ಸಾಯ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ವಾಕ್ಯ ಇಲ್ಲದವರ ಮಾತುಗಳನ್ನು ಕೇಳಿ ಸಾಯಕ್ಕಿಂತ ಭಕ್ತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟವರ ಮಾತನ್ನು ಕೇಳಿ ಬದುಕುವುದು ಲೇಸು. ಆಮೇನ್, ಹಲ್ಲೆಲೂಯಾ. ನಮ್ಮ ಈ ಜೀವಿತದಲ್ಲಿ ಎಲ್ಲ ತುಂಬಿಕೊಳ್ಬಾರ್ದು, ವಾಕ್ಯನ ತುಂಬಿಕೊಳ್ಬೇಕು. ಆಮೇನ್. ಯಾಕಂದ್ರೆ ವಾಕ್ಯ ಎಂಬ ದೇವರು ಏನಾಗಿಲ್ಲ, ಆತನು ಮಾರ್ಪಟ್ಟಿಲ್ಲ, ನಾವು ಕೂಡ ಮಾರ್ಪಡಬಾರ್ದು. ಹಲ್ಲೆಲೂಯಾ. ಆ ಮಾರ್ಪಡದ ದೇವರು ಅನೇಕ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ನೀನು ಕೂಡ ಮಾರ್ಪಡದ ದೇವರನ್ನು ನಂಬಿ ನೀನು ಕೂಡ ದೇವರ ಭಕ್ತಿಯಲ್ಲಿ, ದೇವರ ವಾಕ್ಯದಲ್ಲಿ, ಪ್ರತಿ ವಿಷಯದಲ್ಲಿ ಬೆಳೀತಾ ಅನೇಕ ಜನರನ್ನು ಭಕ್ತಿಯಲ್ಲಿ ಬೆಳೆಸೋದಕ್ಕೆ ಬಂದಾಗ ನೀನು ಬಿದ್ದು ಗಮನಿಸಿರಿ, ಆ ಭಕ್ತಿಯ ಜೀವಿತದಿಂದ ದೂರ ಆಗಬಾರ್ದು. ಹಲ್ಲೆಲೂಯಾ. ಆ ಭಕ್ತಿಯ ಜೀವನವನ್ನು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೆಂದರೆ ಆತನು ಹೆಂಗಿದಾನೋ ನೀನು ಕೂಡ ಹಂಗೇ ಇರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿವೆ ಅಂದರೆ, ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದ್ದೇವೆ ಅಂದರೆ, ಪ್ರತಿ ವಾರ ದೇವರ ಆಲಯಕ್ಕೆ ಬರ್ತಿದ್ದೀವಿ ಅಂದರೆ ಯಾಕೆ ಬರ್ತಿದ್ದೀವಿ? ಯಾಕೆ ಯೇಸುವನ್ನು ನಂಬಿದ್ದೀವಿ? ಯಾಕೆ ಯೇಸು ಸ್ವಾಮಿಯನ್ನು ನಾವು ಅಷ್ಟು ಸ್ಮರಿಸ್ತೇವೆ ಅಂದರೆ ಒಂದೇ, ಆತನು ಮಾರ್ಪಟ್ಟಿಲ್ಲ, ನಾವು ಕೂಡ ಮಾರ್ಪಡೋದು ಹಂಗಿರ್ಬೇಕು. ಹೊರತಾಗಿ ದೇವರು ಹೆಂಗಾದ್ರೆ ನಾವು ಹೆಂಗೆ ಬೇಕಾದ್ರೆ ಇರ್ತೀವಿ. ಇವತ್ತು ಭಾಳ ಜನರು ಹೆಂಗಾದ್ರೆ ಅಂದರೆ, ದೇವರು ನಮಗೆ ಸ್ವತಂತ್ರ ಕೊಟ್ಟನಂತೇಳಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಹೆಂಗೆ ನಡ್ಕೊಳ್ತಾರೆ? ಇಷ್ಟ ಬಂದ ರೀತಿಯಲ್ಲಿ. ಹಲ್ಲೆಲೂಯಾ. ದೇವರು ಕೊಟ್ಟು ನೋಡ್ತಾನ, ಕಿತ್ಕೊಂಡ ನೋಡ್ತಾನ. ಮತ್ತು ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತಾರೆ? ಬೈಬಲ್ ಒಬ್ಬನಿದ್ದ, ಇಸ್ರಾಯೇಲಿಗೆ ಮೊದಲನೇ ರಾಜ. ಅವನ ಹೆಸರೇನು? ಸೌಲ. ಏನಾದ ಹೇಳ್ರಿ? ಅವನು ರಾಜ ಆದ. ಸ್ವಾಮಿ ಅನ್ನಕಂತ ಬಂದ. ಕತ್ತೆಗಳನ್ನು ಹುಡುಕೊಂಡು ಹೋಗುವಂಥ ವ್ಯಕ್ತಿಗೆ ದೇವರೇನು ಕೊಟ್ಟ ಗೊತ್ತಾ? ಸಿಂಹಾಸನ ಕೊಟ್ಟ. ಏನು ಕೊಟ್ಟ? ರಾಜನ ಅಧಿಕಾರದ ಸಿಂಹಾಸನ ಕೊಟ್ಟ. ಅವನು ಸಿಂಹಾಸನ ತರವರಿಗೆ ಒಂದು ರೀತಿ ಭಕ್ತಿ, ಪ್ರಾರ್ಥನೆ,
ಯೇಸು ಯೆಹೋವ ದೇವರು ಪವಿತ್ರಾತ್ಮ ದೇವರ ಹತ್ರ ಹೋಗ್ತಾನೆ ಇದ್ದಾನೆ. ಅಧಿಕಾರದ ಮದ ಏರಿದ ಮೇಲೆ ಹಲ್ಲೆಲೂಯಾ ಏನಾದ ಹೇಳ್ರಿ ಅವನು ಮಾರ್ಪಟ್ಟ. ಹಲ್ಲೆಲೂಯಾ ಏನಾದವನು ಮಾರ್ಪಟ್ಟಿಗೋಸ್ಕರ ಏನಾಯ್ತು ಅವನಿಗೆ ಅಧಿಕಾರ ಕಿತ್ತೋಯ್ತು. ಹಲ್ಲೆಲೂಯಾ ಕೊಡದೇ ಅಧಿಕಾರ ದೇವರು, ಕೊಡೋದು ಗೊತ್ತು ದೇವರಿಗೆ, ತಕ್ಕೊಳ್ಳೋದು ಗೊತ್ತು. ಆಮೇನ್. ಎಲ್ಲರಿ ನಮ್ಮ ದೇವರಿಗೆ ಎಲ್ಲವನ್ನು ಕೊಡಲು ಗೊತ್ತು ಮತ್ತು ಕಸ್ಕೊಳ್ಳೋದು ಗೊತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರಿಗೆ ಏನು ಗೊತ್ತು ಹೇಳ್ರಿ? ಕೊಡೋದು ಗೊತ್ತು. ಯಾಕಂದರೆ ಮನುಷ್ಯರಿಗೆ ಒಂದು ಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಕೊಡೋದು ಸಾಧ್ಯ, ಕಸ್ಕೊಳ್ಳೋದು ಸಾಧ್ಯ. ಹಲ್ಲೆಲೂಯಾ. ಮತ್ತೆ ಬರ್ಸುವ 19:20 ನೋಡ್ರಿ, ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆಲ್ಲವೂ ಸಾಧ್ಯ ಅಂದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ವಾಕ್ಯ ಕೇಳುವ ನೀವೆಲ್ಲರೂ ಕೂಡ ಭಕ್ತಿಯ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಮಾರ್ಪಡಬಾರದು. ಆಮೇನ್. ಏನಾಗಬಾರ್ದು? ನಾವು ಮಾರ್ಪಡಬಾರ್ದು. ಒಂದು ವೇಳೆ 2024 ಕಳೆದ ವರ್ಷದಲ್ಲಿ ನೀವು ಮಾರ್ಪಟ್ಟಿದ್ರೇನೋ, ಈ ವರ್ಷ ಮಾರ್ಪಡಬೇಡ್ರಿ. ಪ್ರಾರ್ಥನೆಗೆ ಮುನ್ನುಗ್ರಿ. ಹಲ್ಲೆಲೂಯಾ. ವಾಕ್ಯ ಕೇಳೋದಕ್ಕೆ ಆಸಕ್ತಿ ತೋರಿಸ್ರಿ. ಆಮೇನ್. ಭಕ್ತಿ ಮಾಡೋದಕ್ಕೆ ಆಸಕ್ತಿ ತೋರಿಸ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಗಮನಿಸ್ರಿ ಪ್ರೀತಿ ಉಳ್ಳದೇವ ಜನರೇ, ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದು ಆತನು ಮಾರ್ಪಡದಾಗೆ ಕೆಲವೊಂದು ನಿಯಮ ತೋರಿಸಿದ್ದಾನೆ. ಏನು ತೋರಿಸಿದ್ದಾನೆ ಹೇಳ್ರಿ? ಕೆಲವೊಂದು ನಿಯಮ. ಎಲ್ಲ ಹೇಳ್ರಿ, ದೇವರು ಕೆಲವೊಂದು ಮಾದರಿಯನ್ನು ನಮ್ಮ ಜೀವಿತಕ್ಕೆ ಇಟ್ಟಿದ್ದಾನೆ. ಅದನ್ನು ನಾವು ನೆರವೇರಿಸುತ್ತಾ ನಮ್ಮ ಜೀವಿತದಲ್ಲಿ ಅದನ್ನು ಮಾದರಿಯಾಗಿ ಅಳವಡಿಸಿಕೊಳ್ಳೋಣ. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ, ಮಾರ್ಪಡದ ದೇವರು ಈ ಲೋಕಕ್ಕೆ ಬಂದು ಏನು ಮಾಡ್ದೆ ಹೇಳ್ರಿ? ಮಾರ್ಕಂಬರ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ವಾಕ್ಯ ಹೇಳುತ್ತೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡಿಗೆ ಸ್ಥಳಕ್ಕೆ ಹೋಗಿ ಏನು ಮಾಡಿದಂತೆ? ದೇವರನ್ನು ಪ್ರಾರ್ಥಿಸ್ತಾ ಇದ್ದನು. ಆಮೇನ್. 2024 ಮುಗೀತು, 2025 ಈ ವರ್ಷದಲ್ಲಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಮಾರ್ಪಡಬಾರ್ದಿನ. ಹಲ್ಲೆಲೂಯಾ. ಯಾರಾದ್ರೂ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಮಾಡಿದ್ರೆ ಅವ್ರನ್ನ ದೂರ ಇಟ್ಟು ಪ್ರಾರ್ಥನೆಗೆ ಹತ್ತಿರವಾಗಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕಲ್ರಿ? ಪ್ರಾರ್ಥನೆಗೆ, ದೇವರ ಆಲಯಕ್ಕೆ ನಾವು ಹತ್ತಿರವಾಗಿರಬೇಕು. ಆಮೇನ್. ಪ್ರಾರ್ಥನೆಗೆ ಗಮನಿಸ್ರಿ, ಕೆಲವೊಬ್ಬರಿಗೆ ಸಂಡೇ ಮಾತ್ರ, ಕೆಲವೊಬ್ಬರು ಓನರ್ ಕರಿತಾರೆ, ಬಾ ಕೆಲಸಕ್ಕೆ ಬಂದು ಕರಿತಾರಂತೆ. ಕೆಲವೊಬ್ಬರು ಸಂಡೇ ಬಾ ನಿನಗೆ ಪೇಮೆಂಟ್ ಕೊಡ್ತೀವಿ, ಬಾ ನಿನಗೆ ಸ್ಯಾಲ್ರಿ ಕೊಡ್ತೀವಿ, ಬಾ ನಿನಗೆ ಕೂಲಿ ಕೊಡ್ತೀವಿ ಅಂತೇಳಿ ಕರಿತಾರಂತೆ. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ಅದಕ್ಕೆ ಮಾರ್ಪಟ್ಬಿಡ್ತಾರೆ. ಇರ್ಬಿಡು, ನೆಕ್ಸ್ಟ್ ವಾರ ಹೋದ್ರಾಯ್ತು. ಹಂಗೆ ಮಾರ್ಪಡಬಾರ್ದು. ಹಲ್ಲೆಲೂಯಾ. ಇವತ್ತು ಮಾರ್ಪಡದ ಹಾಗೆ ನಮ್ಮ ಭಕ್ತಿ ಜೀವಿತದಲ್ಲಿ ಬಾಪ್ತಿಸಮ್ ತಗೊಂಡಾಗ ಹೆಂಗೆ ಪ್ರಾರ್ಥನೆಯಲ್ಲಿ ಮುಂದೆ ಹೋಗ್ತೀವಿ ಹಂಗೇ ಮುಂದೆ ಹೋಗೋಣ. ಹಲ್ಲೆಲೂಯಾ. ದೇವರು ಮುಂಜಾನೆ ಮೊಬ್ಬಿರುವಾಗ ಎದ್ದು ಅಡವಿ ಸ್ಥಳಕ್ಕೆ ಹೋಗಿ ಆತೇನು ಮಾಡ್ತಾ ಹೇಳ್ರಿ? ಪ್ರಾರ್ಥನೆ ಮಾಡ್ತಿದ್ದ. ಹಂಗೇ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ. ಆತನ ಪ್ರಾರ್ಥನೆಗೆ ಎಲ್ಲಿ ಕೂಡ ಏನು ಹೇಳ್ರಿ? ನೆವ ಹೇಳಿಲ್ಲ. ನಾವು ಕೂಡ ನೆವ ಹೇಳೋದು ಬೇಡ. ಹಲ್ಲೆಲೂಯಾ. ಯಾಕಂದರೆ ಮಾರ್ಕಂಬರ ಸುವಾರ್ತೆ 1:35 ಮುಂಜಾನೆ ಪ್ರಾರ್ಥನೆ ಮಾಡೋಣ. ಮತ್ತಾಯಂಬರ ಸುವಾರ್ತೆಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥನೆ. 14:23 ಹೇಳ್ತೆ, ಆತನು ಜನರ ಗುಂಪನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿದ್ದನಂತೆ. ಹಲ್ಲೆಲೂಯಾ. ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಆಮೇನ್. ಹಲ್ಲೆಲೂಯಾ. ಆತನ ಪ್ರಾರ್ಥನಾತ್ಮ ಕಡಿಮೆ ಮಾಡಿಕೊಳ್ಳಿದೆ, ನಾವು ಕೂಡ ಕಡಿಮೆ ಮಾಡಿಕೊಳ್ಳೋದು ಬೇಡ ಈ ವರ್ಷದಲ್ಲಿ. ಹಲ್ಲೆಲೂಯಾ. ಈಗ ಎರಡನೇದಾಗಿ ಯೇಸು ಕ್ರಿಸ್ತನು ಸುವಾರ್ತೆ ಸಾರಿದ್ದೇನೆ. ಏನು ಮಾಡಿದ್ದೇನೆ ಹೇಳ್ರಿ? ಸುವಾರ್ತೆ ಸಾರಿದ್ದೇನೆ. ಎಲ್ಲ ಹೇಳ್ರಿ, ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ಸುವಾರ್ತೆ ಸಾರಿದ್ದಾನೆ. ಹಲ್ಲೆಲೂಯಾ. ಮಾರ್ಕನ್ ಬರೆದ ಸುವಾರ್ತೆ 1:38 ಹೇಳುತ್ತೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. 35ನೇ ವಚನದಲ್ಲಿ ಪ್ರಾರ್ಥನೆ, 38ನೇ ವಚನದಲ್ಲಿ ಸುವಾರ್ತೆ. ಪ್ರಾರ್ಥನೆ ಪ್ಲಸ್ ಸುವಾರ್ತೆ. ಈ ವರ್ಷದಲ್ಲಿ ನಿನ್ನ ಮೂಲಕ ಅನೇಕ ಜನರ ರಕ್ಷಣೆ ಹೊಂದಬೇಕು. ಎಷ್ಟು ಜನರಿಗೆ ಆಸೆ ಐತೆ? ನನ್ನ ಮೂಲಕ ಪರಲೋಕ ಸಂತೋಷ ಪಡಬೇಕಂತ ಎಷ್ಟು ಜನರಿಗೆ ಆಸೆ ಐತೆ? ನಾನು ನನ್ನ ಹಣ ಖರ್ಚು ಮಾಡಿ, ನನ್ನ ಸ್ವರ ಖರ್ಚು ಮಾಡಿ, ನನ್ನ ಜೀವಿತವನ್ನು ಖರ್ಚು ಮಾಡಿ, ನನ್ನ ಸಮಯವನ್ನು ಖರ್ಚು ಮಾಡಿ ಒಂದು ಆತ್ಮವನ್ನು ಪರಲೋಕ ರಾಜ್ಯಕ್ಕೆ ನಡೆಸಬೇಕಾದ್ರೆ ಎಷ್ಟು ಜನರಿಗೆ ಆಸೆ ಐತೆ? ಆಸೆ ಐತಾ? ಆಸೆ ಇರಬೇಕು. ಹಲ್ಲೆಲೂಯಾ. ಆಡ್ತೀವಲ್ಲ, ಆಸೆ ಎಲ್ಲ ಆಕಾಂಕ್ಷೆ ಎಲ್ಲ ನಿಂಚಿತ್ತ ಮಾಡುವುದೊಂದೇ, ಆಸೆ ಎಲ್ಲ ಆಕಾಂಕ್ಷೆ ಎಲ್ಲ ನಿಂಚಿತ್ತ
ಮಾಡುವುದೊಂದೇ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕೆಂತೇಳಿ ದೇವರು ಅನೇಕ ವಾಕ್ಯಗಳನ್ನು ಹೇಳಿದ್ದಾನೆ. ಮತ್ತು ಸುವಾರ್ತೆ ಸಾರಬೇಕೆಂತೇಳಿ ಕೂಡ ಯೇಸು ಕ್ರಿಸ್ತನು ಹೇಳುತ್ತೇನೆ. ಮಾರ್ಕಂಬರ ಸುವಾರ್ತೆ 16:15 ಹೇಳುತ್ತೆ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ ಅಂತೇಳಿ ದೇವರು ಹೇಳ್ತಾನೆ. ಆಮೇನ್. ಅಂದರೆ ಆತನು ಮಾರ್ಪಟ್ಟಿಲ್ಲ ಸುವಾರ್ತೆ ವಿಷಯದಲ್ಲಿ, ನಾವು ಕೂಡ ಮಾರ್ಪಡಬಾರದು. ಆಮೇನ್. ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ನಿನ್ನ ಮೂಲಕ ನೆಕ್ಸ್ಟ್ ಇಯರ್ ಅಂದರೆ 2026 ಬರೋದ್ರೊಳಗಡೆ ಆತ್ಮಗಳು ನಿನ್ನ ಜೊತೆಯಲ್ಲಿ ಕೂತಿರಬೇಕು. ಹಲ್ಲೆಲೂಯ. ನೀವೇ ಬರ್ದಂಗೆ ಆಗೋದಲ್ಲ, ನಿನ್ನ ಮೂಲಕ ಆತ್ಮಗಳು ಪರಲೋಕ ರಾಜ್ಯಕ್ಕೆ ಸೇರಲ್ಪಡಬೇಕು. ಆಮೇನ್. ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ದೇವರು ನಿನಗೆ ರಕ್ಷಣೆ ಕೊಟ್ಟಿದ್ದಾನಂದರೆ, ದೇವರು ನಿನಗೆ ಆರೋಗ್ಯ ಕೊಟ್ಟಿದ್ದಾನಂದರೆ, ದೇವರು ನಿನಗೆ ಹಣ ಕೊಟ್ಟಿದ್ದಾನಂದರೆ, ದೇವರು ನಿನಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನಂದರೆ ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ಬೇಕು ಹೇಳ್ರಿ? ಸುವಾರ್ತೆ ವಿಷಯಕ್ಕೋಸ್ಕರ ಉಪಯೋಗ ಮಾಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಏನು ಮಾಡ್ಬೇಕಂದ್ರೆ ನಾವು ಸುವಾರ್ತೆ ವಿಷಯಕ್ಕೋಸ್ಕರ ಉಪಯೋಗಿಸಲ್ಪಡಬೇಕು. ಆಮೇನ್. ಯೇಸು ಕ್ರಿಸ್ತನ ಏನು ಮಾಡಿದ್ದಾನೆ ಹೇಳ್ರಿ? ಮಾರ್ಪಡದೆ ಸುವಾರ್ತೆ ಸಾರಿ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಏನು ಮಾಡ್ರಿ? ಸುವಾರ್ತೆ ಸಾರಿ. ಹಲ್ಲೆಲೂಯ. ಏನು ಮಾಡ್ರಿ ನೀವೆಲ್ಲರೂ? ಸುವಾರ್ತೆ ಸಾರಿ. ಆಮೇನ್. ಇವೆರಡು ನೀವು ಕೆಲಸ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಈ ವರ್ಷದಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ, ಸುವಾರ್ತೆ. ಇನ್ನೊಂದು ಏನು ಮಾಡ್ಬೇಕು ಗೊತ್ತಾ? ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ಮಾಡ್ತೀನಿ. ನೀವು ಬೇಡಿಕೊಳ್ಳೋದು ಬೇಡ. ನೀವು ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸಿಕೊಳ್ಳೋದಕ್ಕಿಂತಲೂ ನಿಮ್ಮ ಜೀವಿತದಲ್ಲಿ ಅತ್ಯಧಿಕವಾದ ಉದ್ದೇಶಗಳನ್ನು ಇಟ್ಟಿದ್ದಾನೆ, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆ ನಂಬಿಕೆ ಇರಲಿ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ಕೆಲವು ಸಾರಿ ದೇವರು ನಾವು ಹಂಗಿರ್ಬೇಕು ಹಿಂಗಿರ್ಬೇಕಂತ ಬೇಡ್ಕೊಳ್ತೀವಿ, ಅದಕ್ಕಿಂತ ಡಬಲ್ ಇಟ್ಟಿರ್ತಾನೆ. ಆಮೇನ್. ಅದಕ್ಕೋಸ್ಕರ ನಾನು ಅವಾಗ ಹೇಳ್ತೇನೆ, ನೀನು ಹಿಡಿಯೋದು ಚಿಕ್ಕದು. ನೀನು ಹಿಡಿಯೋದೇನು ಹೇಳ್ರಿ? ಇವಾಗ ನಿನ್ನ ಕೈಯಲ್ಲಿ ಏನಾದರೂ ಹಿಡ್ಕೊಂತೀವಿ ಅಂದರೆ ಎಷ್ಟು ಹಿಡ್ಕೊಂತೀವಿ? ಚಿಕ್ಕದು ಹಿಡ್ತಿ. ದೇವ್ರು ಹಿಡಿದ್ರೆ ದೊಡ್ಡದು. ಹಲ್ಲೆಲೂಯ. ದೇವರು ನೀನು ಹಿಡಿಯೋಕ್ಕಿಂತ ನಿನಗಿಂತ ಡಬಲ್ ಆಗಿ ಹಿಡಿದು ನಿನಗೋಸ್ಕರ ಇಟ್ಟಿದ್ದಾನೆ. ಆಮೇನ್. ಸಿದ್ಧ ಮಾಡಿದ್ದೇನೆ, ಒಂದು ಬೇಕಷ್ಟೇ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ಪ್ರಾರ್ಥನೆಯಿಂದ ಸುವಾರ್ತೆಯಿಂದ ಮುಂದೆ ಹೋಗಬೇಕು. ಮಾರ್ಪಡಬಾರ್ದು ಈ ವಿಷಯದಲ್ಲಿ. ಯಾಕಂದರೆ ಸುವಾರ್ತೆ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲ. ಈಗ ನಾನು ಸುವಾರ್ತೆ ಹೇಳ್ತೇನೆ, ಫಸ್ಟ್ ನನ್ನ ಜೀವಿತ ಬದಲಾಗಿರ್ಬೇಕು. ಏನಾಗಿರ್ಬೇಕು ಹೇಳು? ಏನಾಗಿರಬೇಕು? ಈಗ ನಾನು ಯಾರಿಗಾದ್ರೂ ಏನಪ್ಪ ಯೇಸು ಸ್ವಾಮಿ ನಂಬಪ್ಪ, ಯೇಸು ಸ್ವಾಮಿ ಒಳ್ಳೆ ಕಾರ್ಯ ಮಾಡ್ತಾನೆ, ನೋಡಿ ನಾನು ಹೆಂಗಿದ್ದೆ ಇವತ್ತು ಹೆಂಗಿದ್ದೀನಿ. ಯಾಕೆ ಕಾರಣ ಅಂದರೆ ದೇವರನ್ನು ಬದಲಾಯಿಸ್ತಾನೆ, ಇನ್ನೂ ಬದಲಾಯಿಸ್ತಾನ ಅಂತ ಹೇಳಿದಾಗ ಏನಾಗ್ತಾರೆ ಹೇಳ್ರಿ? ಅವರು ಬದಲಾಗ್ತಾರ. ಹೋಗೋಣ ನೀನೇ 24 ಗಂಟೆ ಕೊಡೋದು, ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಅವ್ರನ್ನ ಬೈಕಂತ ಇವ್ರನ್ನ ಬೈಕಂತ, ಅವ್ರನ್ನ ಮೋಸ ಮಾಡ್ಕೊಂತ ಇವ್ರನ್ನ ಮೋಸ ಮಾಡ್ಕೊಂತ, ಅವ್ರದಕ್ಕೆ ತಿನ್ಕಂತ ಇವ್ರನ್ನಕ್ಕೆ ತಿನ್ಕಂತಿರ್ತೀವಿ. ನೀನು ನೋಡಿ ನಾನು ಬದಲಾಗಲ್ಲ, ಹಿಂಗಿದ್ದಿದ್ದೆ ಸಾಕಮ್ಮಂಗಿರ್ತಾರೆ. ಅದಕ್ಕೋಸ್ಕರ ಸುವಾರ್ತೆ ಹೇಳ್ಬೇಕಂದ್ರೆ ಫಸ್ಟ್ ನಾವು ಬದಲಾಗಬೇಕಂತ ಅರ್ಥ. ಹಲ್ಲೆಲೂಯ. ಬದಲಾಗಿ ಸುವಾರ್ತೆ ಹೇಳುವಾಗ ಆ ಸುವಾರ್ತೆಯ ಸುವಾಸನೆ ಪ್ರತಿ ಕುಟುಂಬಗಳಲ್ಲಿ ಏನಾಗುತ್ತೆ ಗೊತ್ತಾ? ಹರಡುತ್ತದೆ. ಆಮೇನ್. ಹಲ್ಲೆಲೂಯ. ಒಂದು ಪರ್ಫ್ಯೂಮ್ ಮಾಡ್ಕೊಂಡ್ರೆ ಯಾವ ರೀತಿ ಇತರರಿಗೆ ಆ ಸ್ಮೆಲ್ ಬರುತ್ತೋ, ಒಂದು ಜೀವಿತ ಬದಲಾಗಿ ಸುವಾರ್ತೆ ಹೇಳಿದ್ರೆ ಆ ಸುವಾಸನೆ ಕುಟುಂಬ 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 ಕುಟುಂಬಗಳಿಗೆ ಹರಡುತ್ತಾ ಹೋಗುತ್ತೆ. ಆಮೇನ್. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಪರಿಶುದ್ಧನಾಗಿ ಬಂದು ಆತನ ಸುವಾರ್ತೆ ಎಂಬ ಸುವಾಸನೆಯನ್ನು ಹಂಚುತ್ತಾ ಹೋದ. ಆತನ ಮೂಲಕ ಇವತ್ತು ಪ್ರಪಂಚದಲ್ಲಿ ಅನೇಕ ಜನರು ಆತನ ಆರಾಧಿಸ್ತಾ ಇದ್ದಾರೆ. ಆಮೇನ್. ಕಾಣಿಸ್ತೆ ಆತನ ಸುವಾಸನೆ ಆಗಿದ್ದ. ನಾವು ಕೂಡ ಹಾಗೆ ಇರೋಣ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ದೇವರು ಯೆಶಾಯ ಬರೆದ ಪ್ರವಾದನೆ ಪುಸ್ತಕ ಒಂದ್ಸಾರಿ ತೆಗೆದು ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 19ನೇ ವಚನ. ವಾಕ್ಯ ಹೋದ್ರೆ ಬೇಗ ಮುಗಿಸೋಣ. 10 ನಿಮಿಷದಲ್ಲಿ ವಾಕ್ಯ ಮುಗಿಸ್ತೇನೆ ಬೇಗ. ಯೆಶಾಯ 43:19 ಬೇಗ ಬೇಗ. ಇದಿಗೋ నేను ఒక నూతన కార్యమును చేయుచున్నాను. సాకు. హల్లెలూయా. ఇదిగో నేను ఒక నూతన కార్యమును చేయుచున్నాను. ನಿಮ್ಮ ಜೀವಿತದಲ್ಲಿ ನೀನು ಕೇಳಿಲ್ಲ, ದೇವರು ನಿನಗೋಸ್ಕರ ಹೇಳ್ತಾನ, ಇಗೋ ನಾನು ಹೊಸ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡುವೆನು. ಆಮೇನ್. ಹಲ್ಲೆಲೂಯ. ಅಲ್ಲಿ ಇಸ್ರಾಯೇಲ್ ಜನರು ಬೇಡಿಲ್ಲ, ದೇವರೇ ನನಗೆ ಹೊಸ ಕಾರ್ಯ ಮಾಡಂತೇಳಿ ಬೇಡಲಿಲ್ಲ. ಅವ್ರಿಗೆ ದೇವರು ಹೇಳ್ದ, ನಾನು ನಿನಗೆ ಹೊಸ ಕಾರ್ಯ ಮಾಡುತ್ತೇನೆ. ಆಮೇನ್. ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ನೀನು ಬೇಡೋಕ್ಕಿಂತ ಆತ ನಿಮ್ಗೆ ಹೇಳುವ ಮಾತಂದರೆ ಹೊಸ ಕಾರ್ಯ ಮಾಡುತ್ತಾನೆ. ಎಷ್ಟು ಜನರು ನಂಬ್ತೇನೆ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳಾಗ್ತವೆ ಅಂತೇಳಿ? ದೇವರು ಹೊಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಆಮೇನ್. ಆದರೆ ನೀವೇನು ಮಾಡಬೇಕು ಗೊತ್ತಾ? ಅದ್ರ ಹಿಂದಿನ ವಚನ ಓದ್ರಿ, 18ನೇ ವಚನ ಒಂದ್ಸಾರಿ ಓದ್ರಿ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ. ಹಳೆ ಸಂಗತಿಗಳೆಲ್ಲವನ್ನು ಜ್ಞಾಪಕ ತಂದ್ಕೋಬಾರ್ದಂತೆ, ಮರಿಬೇಕಂತೆ. 2024ರಲ್ಲಿ ಇದ್ದ ಎಲ್ಲ ಕೆಟ್ಟ ಘಟನೆಗಳು ಬಿಡ್ಬೇಕು. ನಾನು ರಾತ್ರಿ ಹೇಳ್ದಲ್ಲ, ಲೋಟನ ಹೆಂಡತಿಯಾಗಿ ಇರಬಾರ್ದು, ಲೋಟ ಹೆಂಡತಿ ನಾವು ಜ್ಞಾಪಕ ಮಾಡಿಕೊಳ್ಬೇಕಂತೆ. ಹಲ್ಲೆಲೂಯಾ. ಯಾಕಂದ್ರೆ ಆಕೆ ಹಿಂದೆ ನೋಡಿ, ಆ ಹಿಂದಿನ ಘಟನೆ ನೋಡಿ ಅಲ್ಲೇ ಇದ್ಲು. ನಾವು ಕೂಡ ಹಿಂದೆ ಜೀವಿತ, ಹಳೇ ಜೀವಿತ, ಹಳೇ ಪರಿಸ್ಥಿತಿ ನೋಡಿ ಅಲ್ಲೇ ಇರಬಾರ್ದು. ದೇವರು ನೋಡಿ ನಾವು ಮುಂದೆ ಹೋಗೋಣ. ಆಮೇನ್. ನೀನು ಬೇಡದ್ ಬೇಡ, ದೇವರು ಒಳ್ಳೆ ಹೊಸ ಕಾರ್ಯಗಳು ಮಾಡ್ತಾನ, ನೀನು ಮುಂದೆ ಹೋಗು. ಹಲ್ಲೆಲೂಯಾ. ಎಂತ ಹೊಸ ಕಾರ್ಯಗಳು ಮಾಡ್ತಾನೆ ಗೊತ್ತಾ ಪ್ರೀತಿ ಉಳ್ಳ ದೇವಚಂದ್ರೆ? ತೆಗಿರಿ ವಾಕ್ಯ ಓದೋಣ ಬೇಗ ಬೇಗ.
ಎಂತೆಂಥ ಹೊಸ ಕಾರ್ಯಗಳು ಮಾಡ್ತಾನೆ ಅಂದರೆ ದೇವರು. ಬೇಗ 1 ಸಮುವೇಲ 16ನೇ 1ನೇ ವಚನ, ಬೇಗ ಹೋದ್ರಿ. 1 ಸಮುವೇಲ 16ನೇ 1ನೇ ವಚನ, ಬೇಗ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ತಳ್ಳಿಬಿಟ್ಟಿದ್ದೇನಲ್ಲ, ಮುಂದೆ ಹೋದು, ನೀನು ಅವನಿಗೋಸ್ಕರ ಎಷ್ಟರವರೆಗೂ ದುಃಖಿಸುತ್ತಾ ಇದ್ದೇಯೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ದೇವರು ಹೊಸ ಕಾರ್ಯ ಮಾಡ್ತಾನೆ. ಹಳೆದೇ ಇಟ್ಕೊಂಡಿದ್ದ ಸಮುವೇಲ ಏನು ಮಾಡ್ತಿದ್ದಾಳ್ರಿ? ಹಳೆದ್ರಿ, ಅಯ್ಯೋ ಇವನು ಅಭಿಷೇಕ ಮಾಡಿದೆ, ಮೊಟ್ಟ ಮೊದಲ ಇವ್ ನನ್ನ ಕೈಯಲ್ಲೇ ಅಭಿಷೇಕ ಹೊಂದಿದ ಸೌಲ, ಇವನು ನೋಡ್ರಿ ದಾರಿ ತಪ್ಪಿದ ಕುರಿಯಾದ, ದಾರಿ ತಪ್ಪಿದ ಜೀವಿತ ಇವನು ಅಂತೇಳಿ ಕಣ್ಣೀರು ಹಾಕ್ತಾರೆ. ಯಾರು ಕಣ್ಣೀರು ಹಾಕ್ತಾರೆ ಹೇಳ್ರಿ? ಸೌಲ ಆಗ್ತಾ ಇಲ್ಲ, ಸಮುವೇಲ್ ಕಣ್ಣೀರು ಹಾಕ್ತಾನೆ. ದೇವರು ಸಿದ್ಧವಾದ. ಸಮುವೇಲ್ ಅಳೋದು ಸಾಕು. ಹಲ್ಲೆಲೂಯಾ. ಇನ್ನು ಹಿಂದಿನ ಯೋಚನೆ ಮಾಡಬೇಡ, ಇನ್ನು ಹಿಂದಿನ ಘಟನೆ ಯೋಚನೆ ಮಾಡಬೇಡ, ಇನ್ನು ಹಿಂದಿನ ವಿಷಯವನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ಬೇಡ. ಹಳೆಯದನ್ನು ಮರೆತು ಹೊಸ ಕಾರ್ಯಗಳಿಗೆ ಕೈ ಹಾಕಲು ಪ್ರಾರಂಭಿಸು. ಆಮೆನ್. ಸಮುವೇಲ್ ಹೇಳ್ದ, ಕೊಂಬು ತಗೋ, ಏನ್ ಮಾಡ್ಬೇಕಯ್ಯ? ಎಣ್ಣೆ ತುಂಬಿಸ್ಕೊ, ನಡಿ ಬೆತ್ಲೆಹೇಮಿಗೆ. ಹಲ್ಲೆಲೂಯಾ. ಅಲ್ಲಿ ಈಶಾಯನ ಮಕ್ಕಳಲ್ಲಿ ಒಬ್ಬನಿದ್ದಾನೆ, ನಾನು ಅವನ್ನ ಅಭಿಷೇಕ ಮಾಡುತ್ತೇನೆ. ಆಮೆನ್. ನಾನು ಅವನನ್ನ ಇಸ್ರಾಯೇಲರಿಗೆ 2ನೇ ಅರಸನಾಗಿ ನೇಮಿಸಿಕೊಂಡಿದ್ದೇನೆ. ಆ 1ನೇ ಅರಸನ ತಪ್ಪಿ ಹೋದ್ರೆ ಏನಾಯ್ತು? ನಾನಿದ್ದೇನೆ. ಹಲ್ಲೆಲೂಯಾ. ನಾನು ಹೊಸ ಕಾರ್ಯ ಮಾಡಲಿ ಯಾವಾಗಲೂ ರೆಡಿ. ಹಳೆದನ್ನು ಮರೆಯೋದಕ್ಕೆ ನೀನು ರೆಡಿ? ಆ ಸಮುವೇಲ ಅಂದ, ನಾನು ರೆಡಿ ದೇವ್ರೇ ಅಂದ ಸಮುವೇಲ. ಹಲ್ಲೆಲೂಯಾ. ರೆಡಿಯಾದ ಸಮುವೇಲನ ಬಟ್ಟೆ ಗಿಟ್ಟೆ ರೆಡಿ ಮಾಡಿಕೊಂಡು ಹೋದ. ಈಶಾಯನ ಮನೆಗೆ ಹೋಗಿ, ನಿಮ್ಮ ಮಕ್ಕಳು ಹೆಚ್ಚಿನಾದ್ರೆ ಎಲ್ಲರೂ ಕರ್ಕೊಂಬ ಅಂದ. ಬಂದರು, ಯಾರ ಮೇಲೆ ಪ್ರೇರೇಪಣೆ ಆಗಲಿಲ್ಲ. ಲಾಸ್ಟಿಗೆ ಸಮುವೇಲಿಗೆ ಗಿರಿಗಿರಿ ಆಯ್ತು. ಏನಪ್ಪ ಇದು, ಇಷ್ಟು ಮಕ್ಕಳದಾರೆ, ಇಷ್ಟು ಮಕ್ಕಳಲ್ಲಿ ಪುಟ್ಟಿ ತುಂಬ ಮಕ್ಕಳದಾರ, ಇದರಲ್ಲಿ ಯಾರನ್ನ ಅಭಿಷೇಕ ಮಾಡ್ಬೇಕಂತ ದೇವ್ರು ಹೇಳ್ತಾ ಇಲ್ಲ ಅಂದಾಗ ಲಾಸ್ಟಿಗೆ ಸಮುವೇಲ್ ಇನ್ನೊಂದು ಬಂತು, ಏನಪ್ಪ ಈಶಯ್ಯ ಇಷ್ಟೇನಾ ಮಕ್ಕಳನ್ನ ಯಾರಾದ್ರ? ಅಯ್ಯೋ ಒಬ್ಬ ನಿಧಾನ, ಎಲ್ಲದ ನಾವು ಕರೆಸಿರ ಫಸ್ಟು. ಅಡಿವೆಯಲ್ಲಿ 4-6 ಕುರಿ ಕಾಯ್ತಾನೆ. ಎಲ್ಲದ ನಾನು ಕುರಿ ಕಾಯ್ತಾನ, ಕರ್ಕೊಂಬರೋಣ. ಬರ್ತಿದ್ರೆ ದಾವೀದನು ಬರ್ತಾ ಇದ್ರೆ ದೇವ್ರು ಹೇಳ್ದ, ತಗ ಕೊಂಬು, ಇದೇ ಹೊಸ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಕಾರ್ಯ ಹೇಳ್ರಿ? ಇದೇ ಹೊಸ ಕಾರ್ಯ. ಹಲ್ಲೆಲೂಯಾ. ಏನು ಹೇಳ್ರಿ? ಅದೇ ಹೊಸ ಕಾರ್ಯ. ಆಮೆನ್. ಆ ಹೊಸ ಕಾರ್ಯದಲ್ಲಿ ಹೆಂಗಿತ್ತು ಗೊತ್ತಾ? ಚಿಕ್ಕ ದಾವೀದನು ಅಭಿಷೇಕ ಹೊಂದಿದ. ಏನೊಂದಿದೆ ಹೇಳ್ರಿ? ಸೌಲನಿಗೆ ಯುದ್ಧ ಮಾಡಿ ಗೆಲ್ಲಕ್ಕಾಗಲಾರದ ಗೋಲಿಯಾತನ್ನ ದಾವೀದನು ಯುದ್ಧ ಮಾಡಿ ಗೋಲಿಯಾತನ ಸಂಹರಿಸಿದನು. ಆಮೆನ್. ದೇವರು ಹೊಸ ಕಾರ್ಯ ಮಾಡಿದ್ರೆ ಗಮನಿಸ್ರಿ, ಬಹಳ ಶ್ರೇಷ್ಠವಾಗಿರುತ್ತೆ. ನಾವು ಹಳೇದನ್ನು ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಹಳೇದು ಮಾರಿತೋದ್ರೆ ಹೊಸ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತವೆ. ಆಮೆನ್. ಹಲ್ಲೆಲೂಯಾ. ಪ್ರತಿ ಮೊಬೈಲ್ಸ್ಗಳಲ್ಲಿ ಕೂಡ ಗಮನಿಸ್ರಿ, ಸ್ಟೋರೇಜ್ ಅಂತ ಇರುತ್ತೆ. 256 GB ಮತ್ತು 128 GB ಅಂತ ಇರುತ್ತೆ, 64 GB ಅಂತ ಇರುತ್ತೆ, 32 GB ಅಂತ ಇರುತ್ತೆ, 8 GB ಅಂತ ಇರುತ್ತೆ, 2 GB ಅಂತ ಇರುತ್ತೆ, 4 GB ಅಂತ ಇರುತ್ತೆ ಗೊತ್ತಾ? ಅದನ್ನು ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಅಂತಾರೆ. 1 TB ಅಂತ ಕೂಡ ಬರುತ್ತೆ, 256 GB ಅಂತ ಕೂಡ ಬರುತ್ತೆ ಸಿಸ್ಟಮಲ್ಲಿ. ಹಾರ್ಡ್ ಡಿಸ್ಕ್ ಇರ್ತಾವೆ. ಅದನ್ನು ತುಂಬಿಸ್ತಾ ಇದ್ದರೆ ತುಂಬಿ ಹೋಗುತ್ತೆ. ಅದರಲ್ಲಿ ಬೇಕಿಲ್ದಿದ್ದವೆಲ್ಲ ತೆಗೆದ್ರೆ ಹೊಸ ಫೈಲ್ ತುಂಬಿಸ್ಬೋದು. ಹೌದಾ? ಮೊಬೈಲ್ ಯೂಸ್ ಮಾಡೋರಿಲ್ಲ ಗೊತ್ತಿರುತ್ತೆ. ಯಾಕಂದರೆ ಇವತ್ತು ಮೊಬೈಲ್ ಇಲ್ಲದ ಕುಟುಂಬ ಯಾವುದಿಲ್ಲ, ಎಲ್ಲರ ಹತ್ರ ಮೊಬೈಲ್ ಇದಾವೆ ಇಲ್ಲ? ಒಂದು ಮನೇಲಿ 2, 3, 4 ಇರ್ತಾವೆ. ಅದಕ್ಕೋಸ್ಕರ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಸ್ಟೋರೇಜ್ ತುಂಬಿದ್ರೇ ಹಳೆ ಡಿಲೀಟ್ ಮಾಡಬೇಕು, ಹೊಸದು ಹಾಕ್ಕೊಳ್ಬೇಕಂದ್ರೆ. ಹೌದಾ? ಅದೇ ರೀತಿಯಲ್ಲಿ ಈ ನಮ್ಮ ಜೀವಿತದಲ್ಲಿ ಎಲ್ಲ ಹಿಂದಿನ ಘಟನೆಗಳೆಲ್ಲ ಮರೆತು ಬಿಸಾಕಿ ಹೊಸದನ್ನು ತುಂಬಿಸ್ಕೊಂಡು ಮುಂದೆ ಹೋಗೋಣ. ಹಲ್ಲೆಲೂಯಾ. ಸಮುವೇಲನು ಕಣ್ಣೀರು ಆಗ್ತಾಯಿದ್ದ. ಹಳೆದೇ ಕಣ್ಣೀರು ಜೀವಿತ. ಅಯ್ಯೋ ದೇವ್ರೆ, ನಾನು ಪ್ರವಾದಿಯಾಗಿದ್ದು ಇದಕ್ಕೆನಾ? ಸಣ್ಣನಿದ್ದಾಗಲಿ ದುಡಿದು ನಾನು ಭಕ್ತಿ ಮಾಡಿದ ಇದಕ್ಕೆನಾ? ಇಂಥನ ಕೆಲಸಕ್ಕೆ ಬಾರ್ಲದನ್ನು ರಾಜನ ಆರಿಸ್ಕೊಂಡ್ಬಿಟ್ಟಿವಲ್ಲ ನಾವು. ಅಯ್ಯೋ ಇವನನ್ನ ಏನು ಮಾಡಿಬಿಟ್ಟಿವನು? ಮೋಸ ಮಾಡಿದೆವನು ರಾಜ ಅಂಥೇಳಿ ಭಾಳಷ್ಟು ನೋವು ಪಡ್ತಿರುವಾಗ ದೇವ್ರು ಹೇಳ್ದ, ಹಳೆದು ಮರ್ತು ಬಿಡು, ಎಷ್ಟರವರೆಗೆ ದುಃಖಿಸ್ತೀ? ಸಾಕಿನ ಅಳೋದು. ಹಲ್ಲೆಲೂಯಾ. ನಾನಿದ್ದೇನೆ. ಆಮೆನ್. ನಾನಿದ್ದೇನೆ. ಏನು ಮಾಡ್ತೀವಿ? ಅವನು ದೊಡ್ಡವನಾಗಿರ್ಬೋದು, ಯಾರು? ಸೌಲ. ಅವನು ಮುಂದೆ ಸಣ್ಣವನು ನಿಂದಿರಿಸ್ಕೊಂಡು ದೊಡ್ಡ ಕೆಲಸ ಮಾಡ್ತೀನಿ ನೋಡಂದ. ಹಲ್ಲೆಲೂಯಾ. ಹಂಗೇ ದೇವರು ಮಾಡಿದೆನು. ಆಮೆನ್. ಮಾಡಿದೆನಲ್ಲ, ಅದಕ್ಕೋಸ್ಕರ ಇವತ್ತು ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೆ ದೇವ್ರು ಏನು ತಿಳಿಸಿ ಗೊತ್ತಾ? ಒಂದು ವಾಕ್ಯ ತೆಗೆದು ಓದೋಣ. ಏಷಯ 41:14 ಓದ್ರಿ ಬೇಗ. ಏಷಯ 41ನೇ ಅಧ್ಯಾಯ 14ನೇ ವಚನ ಓದ್ರಿ ಬೇಗ. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನು ನಿನ್ನ ಸಹಾಯಕನು. ಹಲ್ಲೆಲೂಯಾ. ಕ್ರಿಮಿಪ್ರಾಯವಾದ ಯಾಕೋಬೆ. ಕ್ರಿಮಿ ಎಷ್ಟಿರುತ್ತೆ ಹೇಳ್ರಿ? ಕ್ರಿಮಿ ಎಷ್ಟಿರುತ್ತೆ? ಇರುವೆ, ನೊಣ, ಮತ್ತು ಸೊಳ್ಳೆ ಎಷ್ಟಿರ್ತಾವ? ಚಿಕ್ಕ ಇರ್ತಾವಲ್ಲ,
ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ ಏನು ಮಾಡಬೇಡ, ಭಯ ಪಡಬೇಡ, ನಾನೇ ನಿನಗೆ ದೇವರು. ನಾವು ಕೆಲಸ ಅನ್ಕೊಂಡು ದೇವ್ರು 2024 ನಮ್ಮ ಜೀವಿತದಲ್ಲಿ ಏನಾಗಿಲ್ಲ, ಎಲ್ಲರೂ ಚೆನ್ನಾಗ್ತಾರೆ, ಎಲ್ಲರೂ ಉದ್ಧಾರ ಆಗ್ತಾರೆ, ಎಲ್ಲರ ಹತ್ರ ಹಣ ಐತೆ, ಎಲ್ಲ ಐತೆ, ನನ್ನ ಹತ್ರ ಏನಿಲ್ಲ. ದೇವ್ರು ಹೇಳ್ತಾನೆ ಎಲ್ಲವೂ ನಿನ್ನಿಂದ ಬರುತ್ತೆ. ಆಮೇನ್, ಹಲ್ಲೆಲೂಯಾ. ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ, ಸುವಾರ್ತೆ. ಹಲ್ಲೆಲೂಯಾ. ಇದನ್ನು ಮಾಡ್ತಾ ಹೋಗಿ ಹೊಸ ಕಾರ್ಯಗಳಿನ ಜೀವಿತದಲ್ಲಿ ಪ್ರತಿದಿನ ಹೊಸ ಹೊಸ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಕ್ರಿಮಿಪ್ರಾಯವಾದ ಯಾಕೋಬೇ, ನೀನು ಚಿಕ್ಕವನಂತ ಯೋಚನೆ ಮಾಡಬೇಡ. ಮುಂದೆ ಹೋದ್ರಿ, ಬೆಟ್ಟಗಳನ್ನು ಒಕ್ಕುತ್ತಾ ಏನು ಮಾಡ್ತೀವಿ, ಅವುಗಳನ್ನು ಪುಡಿ ಪುಡಿಗೈದು ಗುಡ್ಡಗಳನ್ನು ಏನು ಮಾಡ್ತೀನಿ, ನೀನು ಒಟ್ಟು ಮಾಡುವೆ. ಹಲ್ಲೆಲೂಯಾ. ಸಣ್ಣದೊಂದು ಕ್ರಿಮಿ, ಗಮನಿಸ್ರಿ, ಬೆಟ್ಟವನ್ನು ಪುಡಿ ಪುಡಿ ಮಾಡುತ್ತಾ ದೇವ್ರು ಯಾಕೆ ಹೇಳ್ತಂದ್ರೆ, ನೀನು ಬಹಳ ಚಿಕ್ಕವನಾಗಿರ್ಬೋದು, ನಿನ್ನ ವಿರುದ್ಧವಾಗಿ ಹಾಕಿದ ಪ್ರತಿಯೊಂದು ತಡೆಗಳನ್ನು ನೀನು ಕ್ರಿಮಿಯಾಗಿದ್ದು ಕೂಡ ಪುಡಿ ಪುಡಿ ಮಾಡುತ್ತೀಯ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಮಾಡುವ ಹೊಸ ಕಾರ್ಯಗಳು ನಿನ್ನನ್ನು JCB ಆಗಿ ಮಾಡ್ತವೆ. ಏನಾಗಿ ಮಾಡ್ತವೆ? ನಿನ್ನ JCB ಹೆಜ್ಜೆ ನೋಡ್ರಿ, JCB ಇಲ್ಲೇ ಐತೆ ನೋಡ್ರಿ, ಚರ್ಚ್ ಅಪೋಸಿಟ್ ಐತೆ JCB. ಎಲ್ಲರೂ ಒಂದ್ಸರಿ ಹಿಂದೆ ತಿರುಗಿರಿ. JCB ನೋಡಿದ್ರಾ? JCBಗೆ ಒಂದು ಐತೆ ನೋಡ್ರಿ, ಬಕೆಟ್ ಐತೆ ನೋಡ್ರಿ, ಮುಂದೆ ಹೀಗೆ ತೆಗೆದೈತೆ. ಅದೇನು ಮಾಡ್ತಾಳ್ರಿ, ಕಿತ್ತು ಮತ್ತೆ ಹಿಂಗೆ ಹಾಕಿ, ಅದಿರೋದೇ ಬಕೆಟ್ ಸಣ್ಣದೆ ನೋಡ್ರಿ, ತಿರುಗ್ರಿ ಎದ್ದಕ್ಕ ಕರೆಕ್ಟ್. ಇವತ್ತು ವಾಕ್ಯ ಪ್ರಕಾರ ಅಲ್ಲೇ ನಿಲ್ಸಾರೆ JCB ನಾವು ಚರ್ಚ್ ಮುಂದೆ ಕಡೆನೆ ನೋಡಿ. JCB ಆ ಬಕೆಟ್ ಸಣ್ಣದು, ಆದರೆ ಇದೇನು ಮಾಡ್ತಾಳ್ರಿ, ಎಲ್ಲವನ್ನ ಕಿತ್ತು ಬಿಸಾಕಿ. ಕಿತ್ತತಾ ಇಲ್ಲ, ಮನುಷ್ಯನ ಕಿತ್ತಲಾರ್ದು ಕೂಡ ಆ JCB ಬಕೆಟ್ ಕಿತ್ತದಲ್ಲ. ಹಂಗೆ ದೇವರು ಮಸೆದ ಮೋನೆ ಅಲ್ಲಿನ ಹಾಗೆ ನಮ್ಮನ್ನು ಸರಿ ಮಾಡಿ, ಚೂಪ್ ಮಾಡಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಭಕ್ತಿಯಲ್ಲಿ ಮುನ್ನಡೆಸಿ ಪ್ರತಿ ಸೈತಾನನ ಕಾರ್ಯಗಳನ್ನು ಕಿತ್ತಿ ಬಿಸಾಕ್ತಾನ. ಮತ್ತು ಹಲ್ಲೆಲೂಯಾ. ಎಲ್ಲಿಂದ? ನಿನ್ನ ಕುಟುಂಬದಲ್ಲಿ ಸಮಸ್ಯೆಗಳು. ಕೆಲವು ಸಾರಿ ಸುತ್ತ ಯೋಚನೆ ಮಾಡಿದಾಗ ನೀನು ಇಷ್ಟೇ ಅನಿಸಿರ್ತೀವಿ, ಸಮಸ್ಯೆಗಳು ಎಷ್ಟು ದೊಡ್ಡವ ಅನಿಸಿರ್ತಾವ. ಆದರೆ ದೇವರು ನಿನ್ನನ್ನು ಉಪಯೋಗ ಮಾಡಿಕೊಳ್ಳುತ್ತಾನೆ. ಆಮೇನ್. ಚಿಕ್ಕ ದಾವೀದನ ಉಪಯೋಗ ಮಾಡಿಕೊಂಡು ಏನು ಮಾಡ್ದಳ್ರಿ, ದುಷ್ಟ ಗೋಲಿಯಾತನ ಒಡೆದು ಹಾಕಿದ ಹಾಗೆ ನಿಮ್ಮನ್ನು ಕೂಡ ದೇವರು ಉಪಯೋಗ ಮಾಡಿಕೊಂಡು ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಕಾರ್ಯಗಳನ್ನು, ದುಷ್ಟನ ಬಲಗಳನ್ನು, ಅಂಧಕಾರದ ಬಲಗಳನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ, ಮಾತಾಡಿ, ಏನು ಮಾಡ್ತಾನೆ, ಆತನು ಲಯ ಮಾಡುತ್ತಾನೆ. ಹಲ್ಲೆಲೂಯಾ. ಲಯ ಮಾಡೋದು ಮಾತ್ರವಲ್ಲದೆ ಪ್ರೀತಿಯುಳ್ಳ ದೇವಜನರೇ, ದೇವರು ತೋಟಗಾರನಾಗಿ ಯೆಶಾಯ 27:3 ಪ್ರಕಾರ ಪ್ರತಿ ಕ್ಷಣವೂ ಕೂಡ ವಾಕ್ಯ ಎಂಬ ನೀರನ್ನು ಒಯ್ಯುತ್ತಾ ಹಗಲಿರುಳು ದೇವರು ನಮ್ಮನ್ನು ಕಾಯುತ್ತಾನೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡೋ ಗೊತ್ತಾ, ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡಿ. ಇನ್ಮೇಲೆ ಮಾರ್ಪಡೋದು ಬೇಡ, ಭಕ್ತಿಯಲ್ಲಿ ಅದೇ ಮುಂದೆ ಸಾಗೋಣ. ಹಲ್ಲೆಲೂಯಾ. ಮೊದಲು ಹೆಂಗೆ ಭಕ್ತಿ ಮಾಡ್ತಾ ಇದ್ದೀವೋ ಪ್ರಾರಂಭದಲ್ಲಿ ದೇವರು ನಂಬಿದಾಗ ಆ ಭಕ್ತಿ ಹಂಗೇ ಬರಲಿ. ಆಮೇಲೆ ಇವತ್ತು ಭಾಳ ಜನರು ಕ್ರೈಸ್ತವರ ವಿಷಯದಲ್ಲಿ ನಾವು ಗಮನಿಸೋದಾದರೆ ಮೊದಲು ಮಾಡಿದ ಭಕ್ತಿ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ನಾನು ಮೊದಲು ಹಂಗೆ ಮಾಡೀನಿ ಗೊತ್ತಾ ಪ್ರಾರ್ಥನೆ, ನಾನು ಮೊದಲು 2 ಗಂಟೆ ಮಾಡೀನಿ, 3 ಗಂಟೆ ಮಾಡಿ, ಹಂಗೆ ಮಾಡೀನಿ. ಇವಾಗ ಯಾಕೆ ಮಾಡೋಕ್ಕಾಗ್ತಾನೆ? ಕೆಲವೊಬ್ರು ಗಮನಿಸ್ರಿ, ನಾನು ಮೊದಲು ಫಸ್ಟ್ ನಾನು ಹಂಗಿದ್ದು, ಹಂಗೆ ಪ್ರಾರ್ಥನೆ ಮಾಡ್ದು, ಹಿಂಗೆ ಭಕ್ತಿ ಮಾಡ್ದು, ಹಿಂಗೆ ಅಂದರೆ ಹಿಂಗೆ ಹೇಳೋಲ್ಲ. ಅರ್ಥನೇ ಗೊತ್ತಾ, ತಮ್ಮನ್ನು ತಾವು ಕೆಲಸಕ್ಕೆ ಬರಲಾರ್ದವ್ರ ಅಂತ ಹೇಳ್ಕೊಳ್ತಾರ. ಮತ್ತು ಮೊದಲು ಹಂಗೆ ಮಾಡ್ತೀವಿ, ನಾನು ಕೈಲಾಗಲವನಂತ ಹಂಗೆ ಹೇಳ್ಕೊಂತಾರೆ. ಹಂಗೆ ನೀವು ಯಾರು ಹೇಳ್ಕೊಳ್ಳೋ ಹಾಗೆ ಮೊದಲು ದೇವ್ರು ಹೆಂಗೆ ಭಕ್ತಿ ಪ್ರಾರಂಭದಲ್ಲಿ ಇರ್ತಾವೆ ಅದೇ ಭಕ್ತಿ ದೇವರು ನಮಗೆ ತೋರಿಸಿದ್ದಾನೆ. ಅದನ್ನೇ ಮಾಡೋಣ. ಏನು ಮಾಡೋಣ ನಾವು? ಪ್ರಾರ್ಥನೆ. ಏನು ಮಾಡೋಣ ಹೇಳ್ರಿ ನಾವು? ಪ್ರಾರ್ಥನೆ. ಎರಡನೇದಾಗಿ ಸುವಾರ್ತೆ. ಹಲ್ಲೆಲೂಯಾ. ಪ್ರತಿದಿನ ಒಂದು ಟಾರ್ಗೆಟ್ ಹಾಕೋಬೇಕಲ್ಲ, ವಾರಕ್ಕೊಂದು ಟಾರ್ಗೆಟ್ ಹಾಕೊಂಡು ಸುವಾರ್ತೆ ಸಾರ್ತನೇ ಹೋಗಬೇಕು. ಹಲ್ಲೆಲೂಯಾ. ನಿಮ್ಮ ಸ್ಟೇಟಸ್ಗಳಲ್ಲಿ ಕೂಡ ದೇವರ ವಾಕ್ಯ ಇರಬೇಕು. ಯಾಕಂದರೆ ಅದರಿಂದ ಅನ್ಯರಿಗೆ ಕೂಡ ಸುವಾರ್ತೆ ಮುಟ್ಟುತ್ತೆ. ಪ್ರತಿ ವಿಷಯದಲ್ಲಿ ಕೆಲಸ ಮಾಡೋಣ. ಹಲ್ಲೆಲೂಯಾ. ಪ್ರತಿ ವಿಷಯದಲ್ಲಿ ಶ್ರಮ ಪಡೋಣ ಈ ವರ್ಷದಲ್ಲಿ. ಆಮೇನ್. ಪ್ರಾರ್ಥನೆ, ಸುವಾರ್ತೆಯಲ್ಲಿ ಪ್ರಯಾಸ ಪಡೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾನೆ. ನೀವು ಅಂದ್ಕೊಳ್ಬೇಡ್ರಿ ದೇವರನ್ನ ಜೀವಿತದಲ್ಲಿ ಏನು ಮಾಡ್ತೀನಿ ಅಂತೇಳಿ. ಹೊಸ ಕಾರ್ಯಗಳನ್ನು ಮಾಡ್ತೇನೆ. ಕ್ರಿಮಿಪ್ರಾಯವಾದ ಯಾಕೋಬೆ, ನಿನ್ನನ್ನು ದೇವರು ಉತ್ತಮವಾಗಿ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತೇನೆ? ನಿಮ್ಮನ್ನು ದೇವರು ಉತ್ತಮವಾಗಿ ಆಶೀರ್ವಾದ ಮಾಡ್ತಾನೆ. ಹಳೆ ಸಂಗತಿಗಳೆಲ್ಲ ಮರೆತು ಹೊಸ ಹೊಸ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಭಕ್ತಿ ಮಾಡಿರಿ, ಮುಂಸಾಗ್ರಿ. ಆಮೇನ್. ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ. ಆಮೇನ್. ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ದೇವರೇ ಯಾವಾಗಲೂ ಕರ್ತನೆ ಉತ್ತಮ ರೀತಿಯಲ್ಲಿ ನಡೆಸುವಾತನು ನೀನು ಮಾರ್ಪಡದ ದೇವರು. ವಿಶ್ವಾಸಿಗಳು ಕೂಡ ದೇವರೇ ಭಕ್ತಿ ವಿಷಯದಲ್ಲಿ ಮಾರ್ಪಡಬಾರ್ದು, ಪ್ರಾರ್ಥನೆ ವಿಷಯದಲ್ಲಿ ಮಾರ್ಪಡಬಾರ್ದು, ಸುವಾರ್ತೆ ವಿಷಯದಲ್ಲಿ ಮಾರ್ಪಡಬಾರ್ದು ಎಂಬುದು ಆಗಿ ಕರ್ತನೆ ತಿಳಿಯಪಡಿಸಿದ ದೇವರು ನಿನಗೆ ಸ್ತೋತ್ರ. ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ
ವಾಕ್ಯಗಳನ್ನು ದೇವರೇ ಸಪ್ಪ ನೀನು ಮಾತನಾಡಿ ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದ ಪ್ರತಿಯೊಬ್ಬರು ಕೂಡ ಇನ್ನು ಮೇಲೆ ಪ್ರತಿ ದಿನ ಕರ್ತಾದೆ ಕರ್ತನೆ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ದೇವರ ಸಪ್ಪ ಜೀವಿತವನ್ನು ಸರಿ ಮಾಡಿಕೊಳ್ಳಲು ಮನಸ್ಸು ಕೊಟ್ಟು ಪ್ರಾರ್ಥನೆಯಲ್ಲಿ ಸುವಾರ್ತೆಯಲ್ಲಿ ಬಲವಾಗಿ ಮುಂದೆ ಸಾಗುತ್ತಾ ಹಳೆ ಸಂಗತಿಗಳನ್ನು ಮರೆತು ದೇವರ ಸಪ್ಪ ಹೊಸ ಕಾರ್ಯಗಳನ್ನು ನೋಡುವುದಕ್ಕೆ ಪ್ರತಿ ಮುಂಚಾನೆ ನಿನ್ನ ದೇವರ ಸಭಾ ಮುಖವನ್ನು ಎದುರು ನೋಡುವಂತೆ ಎಲ್ಲರ ಜೀವಿತದಲ್ಲಿ ಕರ್ತಾದೆ ಕರ್ತನೆ ನೀನೇ ಕರ್ತಾದೆ ಕರ್ತನೆ ಮನಸ್ಸನ್ನು ಮಾರ್ಪಡಿಸಿ ಮುನ್ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀನೇ ಉತ್ತಮವಾದ ಕಾರ್ಯವನ್ನು ಮಾಡು, ನೀನೇ ಬಲಪಡಿಸು ದೇವರೇ, ನೀನೇ ಅದ್ಭುತ ಕಾರ್ಯಗಳನ್ನು ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇದುವರೆಗೂ ನಡೆಸಿದ ದೇವರು ಮುಂದೆ ಕೂಡ ನಡೆಸಿ ಈ ವರ್ಷದಲ್ಲಿ ಕರ್ತಾದೆ ಕರ್ತನೆ ದೇವರೇ ಉತ್ತಮವಾದ ಕಾರ್ಯ ಮಾಡು. ಕಳೆದ ವರ್ಷದಲ್ಲಿ ದೇವರೇ ಸಭಾ ನಮ್ಮ ಸಭೆಯವರಾಗಲಿ ನಮ್ಮ ವಾಕ್ಯಗಳನ್ನು ಕೇಳುವ ಪ್ರತಿಯೊಂದು ಕುಟುಂಬಗಳಾಗಲಿ ಅವರ ಜೀವಿತದಲ್ಲಿ ಯಾವ ಕಾರ್ಯಗಳು ಇದುವರೆಗೂ ಆಗಿಲ್ಲವೋ ಇನ್ನು ಮೇಲೆ 2025 ಪ್ರಾರಂಭ ದಿನದಿಂದ ದೇವರೇ ಸಭಾ ದಿನೇ ಹೊಸ ಕಾರ್ಯಗಳನ್ನು ಮಾಡುತ್ತಾ ಬಲವಾಗಿ ಮುನ್ನಡೆಸಿ ಯೇಸುವಿನ ನಾಮದಲ್ಲಿ ದೇವರೇ ನೀನೇ ಕಾರ್ಯ ಮಾಡಿ ಎಲ್ಲರನ್ನ ಬಲಪಡಿಸಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ, ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ವಿತ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಸ್ಥಿತಿಗೂ ಸಭೆಯೊಟ್ಟು ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.